ಇರಲಿ ಪೋಗಲೆಂದು ಪಾಲಿಸು ಗಣನಾಯಕ. ಪಾಲಿಸು ಗಣನಾಯಕ ವಿನಾಯಕ. ಪಾಲಿಸು ಗಣನಾಯಕ ಶೂಲ ಪಾಶಾಂಕುಶ ಧೃತ ವರದಾಯಕ. ಶೂಲ ಪಾಶಾಂಕುಶ ಧೃತ ವರದಾಯಕ ಪಾಲಿಸು ಗಣನಾಯಕ. ಲಂಬೋದರಾಂಕಿತ ಜಂಬಾರಿ ವಂದಿತ. ಲಂಬೋದರಾಂಕಿತ ಜಂಬಾರಿ ವಂದಿತ. ಕುಂಭೋದ್ಭವಾನತ ಅಂಬಾಸುತ. ಕುಂಭೋದ್ಭವಾನತ ಅಂಬಾನುತ. ಅಂಬುಜ ಸಖನುತ ಗಂಭೀರ ಗುಣಯುತ. ಅಂಬುಜ ಸಖನುತ ಗಂಭೀರ ಗುಣಯುತ. ಜಂಬುಕ ಪಿತ್ತ ಫಲ ಸಾರ ಸಂತೋಷಿತ. ಪಾಲಿಸು ಪಾಲಿಸು ಪಾಲಿಸು. ಆತಂಕ ಪರಿಹಾರ ಮಾತಂಗ ಮುಖ ವೀರ. ಆತಂಕ ಪರಿಹಾರ ಮಾತಂಗ ಮುಖ ವೀರ. ಶೀತಾಂಶು ಶೃಂಗಾರ ಶ್ವೇತಾಂಬರ. ಶೀತಾಂಶು ಶೃಂಗಾರ ಶ್ವೇತಾಂಬರ. ಭೂತಾಳಿ ಪರಿವಾರ ಖ್ಯಾತ ವಿಘ್ನೇಶ್ವರ. ದಾತಾರ ಮಾಂಗಿರೆ ನಾಥ ಕೃಪಾಧರ. ದಾತಾರ ಮಾಂಗಿರಿ ದಾತ ಕೃಪಾಕರ. ಪಾಲಿಸು ಪಾಲಿಸು. ಭೂತಾಳಿ ಪರಿವಾರ ಖ್ಯಾತ ವಿಘ್ನೇಶ್ವರ. ದಾತಾರ ಮಾಂಗಿರಿ ದಾತ ವಿಘ್ನೇಶ್ವರ. ಪಾಲಿಸು ಗಣನಾಯಕ ವಿನಾಯಕ. ಪಾಲಿಸು ಗಣನಾಯಕ ಶೂಲಭ ಶಾಂಕುಶ ಧೃತ ವರದಾಯಕ. ಪಾಲಿಸು 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 ಗಣನಾಯಕ. ಎಲ್ಲರಿಗೂ ನಮಸ್ಕಾರ.
ಇವತ್ತಿನ ಏಕವ್ಯಕ್ತಿ ತಾಳಮದ್ದಲೆ ವಂಚಿತ ವಧು, ಇದಕ್ಕೆ ಎಲ್ಲರಿಗೂ ಸ್ವಾಗತ. ಮಹಾಭಾರತದಲ್ಲಿ ಬರುವ ಅಂಬೆಯ ಉಪಾಖ್ಯಾನವನ್ನು ಯಕ್ಷಗಾನದ ಕವಿಗಳು ವಿಸ್ತರಿಸಿ ಅದನ್ನು ಭೀಷ್ಮ ವಿಜಯ ಅಂತ ಕರೆದಿದ್ದಾರೆ. ಅದನ್ನೇ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಏಕವ್ಯಕ್ತಿ ಯಕ್ಷಗಾನಕ್ಕೆ ಪ್ರಣಯ ವಂಚಿತೆ ಎನ್ನುವ ಶೀರ್ಷಿಕೆಯಲ್ಲಿ ಬೇರೆಯೇ ಪದ್ಯಗಳನ್ನು ಬರೆದಿದ್ದಾರೆ. ಹರಸನಹಳ್ಳಿ ನರಸಿಂಹಶಾಸ್ತ್ರಿಗಳು ಬರೆದ ಭೀಷ್ಮ ವಿಜಯದ ಪದ್ಯಗಳು ಮತ್ತು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬರೆದ ಪ್ರಣಯ ವಂಚಿತೆ ಕೃತಿಯ ಕೆಲವು ಪದ್ಯಗಳನ್ನು ಸೇರಿಸಿಕೊಂಡು ರಂಗ ಸಂಪಾದನೆಯನ್ನು ಮಾಡಿಕೊಂಡಿದ್ದೇನೆ. ನನಗೆ ಏಕವ್ಯಕ್ತಿ ತಾಳಮದ್ದಲೆಯ ಕೈಂಕರ್ಯವನ್ನು ಕೈ ಹಿಡಿಸಿದವರು ಕೂಡ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು. ಅಂಬೆ ತನ್ನ ಬದುಕನ್ನು ಹೇಗೆಲ್ಲ ನಿರೀಕ್ಷೆ ಪಟ್ಟಳು, ಯಾವ ರೀತಿ ದುರಂತದ ಅಂತ್ಯವನ್ನು ಕಂಡಳು ಎನ್ನುವ ಅಂಬೆಯ ಸ್ವಗತ ವಂಚಿತ ವಧು. ಧರಣಿಪತಿ ಕೇಳಿ ಕಾಶಿಪುರದಿ ನೃಪಸುತ ಅಂಬೆ, ಕಾಶಿಪುರದಿ ನೃಪಸುತ ಅಂಬೆಯ ದಿನ ಆ ದಿನ ಪರಿಪಿಡಿದು ಬಳಸಿರುವ ಸಖಿಯರ ಬೆರೆಸಿ, ಆ ದಿನ ಪರಿಬಿಡಿದು ಬಳಸಿರುವ ಸಖಿಯರ ಬೆರೆಸಿ ಮೋದದಿ ಪರಿಬಿಡಿದು ಬಳಸಿರುವ ಸಖಿಯರ ಬೆರೆಸಿ ಮುದದಿ ಅಂಬಿಕೆ, ಅಂಬಾಲಿಕೆ, ಸಖಿಯರೇ, ನಾನು ಅಂಬೆ ಕರೀತಾ ಇದ್ದೇನೆ, ಬನ್ನಿ ಬನ್ನಿ. ನೋಡಿ, ಅರಮನೆಯ ಉಪ್ಪರಿಗೆಯಲ್ಲಿ ನಿಂತು ನಾವು ನೋಡ್ತಾ ಇದ್ರೆ ಇಡೀ ಕಾಶಿ ನಮಗೆ ಕಾಣ್ತಾ ಇದೆ. ಇದು ನಮ್ಮಪ್ಪನ ಅಧಿಕಾರದ ಸ್ಥಳ ಅಂತ ಅಂದುಕೊಳ್ಳೋಣವೇ? ಕಾಶಿಗೆ ನಮ್ಮಪ್ಪ ಪ್ರತಾಪಸೇನ ರಾಜನಾದರೂ ಕೂಡ ಕಾಶಿಯ ಅರಸು, ಕಾಶಿಯನ್ನು ಆಳುವವನು ವಿಶ್ವೇಶ್ವರ ಎನ್ನುವುದೇ ಪ್ರತೀತಿ. ಹಾಗಾಗಿ ಸೈನ್ಯವಿಲ್ಲದೆಯೂ ಒಂದು ರಾಜ್ಯವನ್ನು ಸಾಕಬಹುದು ಎನ್ನುವುದಕ್ಕೆ ಕಾಶಿ ನಿದರ್ಶನವಾಗಿದೆ. ಯಾರೂ ಇದರ ಮೇಲೆ ದಿಗ್ವಿಜಯವನ್ನು ಮಾಡುವುದಿಲ್ಲ, ಯಾಕೆಂದರೆ ವಿಶ್ವೇಶ್ವರನನ್ನೇ ಎದುರಿಸಿದಂತಹ ಪರಿಸ್ಥಿತಿ ಬರುತ್ತದಲ್ಲ. ಆದರೆ ನಮಗೆ ನೋಡು, ದಿನ ದಿನವೂ ಹೊಸದಾಗಿ ಕಾಣುವಂತಹ ಈ ಪರಿಸರವನ್ನು ಅವಲೋಕಿಸುವ, ಅದನ್ನು ಅನುಭವಿಸುವ ಅವಕಾಶ. ಹುಟ್ಟಿದರೆ ಅರಮನೆಯಲ್ಲಿ ಹುಟ್ಟಬೇಕು, ಅರಗುವರಿಯರಾಗಿ ಹುಟ್ಟಬೇಕು. ಯಾಕೆಂದರೆ ನಮ್ಮನ್ನು ಬೆಳೆಸುವ ಕ್ರಮವೇ ಹಾಗೆ. ನಮಗೆ ಹೆಣ್ಣು ಮಕ್ಕಳಿಗೆ ಕೊಡುವ ಶಿಕ್ಷಣವೂ ಗೊತ್ತು, ಗಂಡು ಮಕ್ಕಳಿಗೆ ಕೊಡುವ ಶಿಕ್ಷಣವೂ ಗೊತ್ತು. ಕ್ಷತ್ರಿಯಾಣಿಯಾಗಿ ಯುದ್ಧ ಮಾಡುವುದನ್ನು ಕಳುಹಿಸುತ್ತಾರೆ. ಅಷ್ಟೇ ಯಾಕೆ, ಕುದುರೆಯ ಸವಾರಿಯೂ ನಮಗೆ ಗೊತ್ತಿರುತ್ತದೆ. ಆದರೆ ಒಂದೇ ಎರಡೇ, ನಮಗೆ ಶೃಂಗಾರಕ್ಕೆ ಎಷ್ಟು ಅನುಕೂಲ. ನೀವೆಲ್ಲ ಇದ್ದೀರಲ್ಲ ಸಖಿಯರು, ಪ್ರತಿದಿನವೂ ನಿಮ್ಮ ಚಿಂತೆಯೇನು? ಅಂಬೆಗೇನು, ಅಂಬಿಕೆಗೇನು, ಅಂಬಾಲಿಕೆಗೇನು? ನಾಳೆಗೆ ಬೇಕಾಗುವ ಹೂವನ್ನು ಇವತ್ತೇ ಕೊಯ್ಯುವುದು ಹೇಗೆ? ಇವರಿಗೆ ಯಾವ ಸೀರೆಯಾದೀತು, ಯಾವ ಕುಪ್ಪಸವಾದೀತು, ಏನು ಅಲಂಕಾರವಾದೀತು? ಈ ಬಣ್ಣದ ಸೀರೆಯನ್ನುಟ್ಟಾಗ ಮುಡಿ ಹೇಗಿರಬೇಕು? ಒಂದೇ ಎರಡೇ ನಮ್ಮ ಶೃಂಗಾರದ ಚಿಂತೆಗಳು. ಇಷ್ಟೆಲ್ಲ ರೀತಿಯಲ್ಲಿ ಬದುಕಿನ ವಿವಿಧ ಆಯಾಮಗಳನ್ನು, ಆನಂದವನ್ನು, ಸೌಂದರ್ಯವನ್ನು ನಾವು ವಿಸ್ತರಿಸುತ್ತಿದ್ದರೆ ಕಾಶಿಯ ಕುರಿತಾದ ಪರಿಚಯ ಜಗತ್ತಿಗೆ ಹೇಗಿದೆ? ದೇಶದವರೆಲ್ಲ ಕಾಶಿಯನ್ನು ಹೇಗೆ ನಿರೀಕ್ಷೆ ಮಾಡ್ತಾರೆ? ಯಾರು ಅಂದರೆ ವಯಸ್ಸಾದವರು.
ಇದು ಮುಕ್ತಿಯ ಸ್ಥಳ, ಅವಿಮುಕ್ತ ಕ್ಷೇತ್ರ ಅಂತ ಪ್ರಸಿದ್ಧಿ ಹೊಂದಿರುವುದರಿಂದ ಸಾಯುವವರೆಲ್ಲ ಕಾಶಿಯತ್ತ ಮುಖ ಮಾಡ್ತಾರೆ ಅಂತ ಸಾಮಾನ್ಯ ಅಭಿಪ್ರಾಯ ಇದೆಯಂತೆ. ಹೌದೇನೆ? ನಮಗೆ ಬದುಕು ಎಷ್ಟು ಇಷ್ಟವಾದದ್ದು, ನಾವೆಲ್ಲ ಬದುಕನ್ನು ಎಷ್ಟು ಪ್ರೀತಿಯಿಂದ ಬಯಸುತ್ತಿದ್ದೇವೆ, ಎಷ್ಟು ಕನಸುಗಳುಂಟು ನಮಗೆ. ಒಬ್ಬ ಶಿವನ ಕ್ಷೇತ್ರವನ್ನು ಅವನು ಲಯಕರ್ತ, ಸಾವಿನ ಅಧಿಕಾರಿ ಅಂತ ಯಾಕಂದುಕೊಂಡರು? ನಮಗಾದರೆ ಪ್ರತಿ ಕ್ಷಣವೂ ಕಾಲವನ್ನು ಎಣಿಸುವುದು ಹೇಗೆ, ಯಾವ ತಾಳದಲ್ಲಿ ಎಣಿಸೋಣ, ಹೇಗೆ ಕುಣಿಯೋಣ, ಹೇಗೆ ರಾಗದಲ್ಲಿ ಹಾಡೋಣ, ಎಲ್ಲದಕ್ಕೂ ಲಯ. ಆತ ಲಯಕರ್ತ ಅಂದರೆ ನಮ್ಮ ಬದುಕಿನ ಬೇರೆ ಬೇರೆ ಲಯಗಳಲ್ಲಿ ನಮ್ಮನ್ನು ಕುಣಿದು ಆನಂದದಲ್ಲಿ ಕಾಣಿಸುವಂತಹ ಆ ದೇವರು. ಅವನು ಶಿವ ಅಂತ ನಾವು ಅಂದುಕೊಂಡರೆ ಇವರೆಲ್ಲ ಅವನು ಸಾವಿನ ದೇವರು ಅಂತ ಹೇಳ್ತಾ ಇದ್ದಾರಲ್ಲ. ಈ ವಿರಕ್ತಿ ಸಾಕು, ನಮಗೆ ರತಿ ಬೇಕಲ್ಲ. ಹೌದಲ್ಲ, ಈ ಈಶ್ವರನು ಮದುವೆಯಾದಾಗ ಮಾವನ ಮನೆಯಲ್ಲೇ ಉಳಿದನಂತೆ. ಕೊನೆಗೊಂದು ದಿನ ಅತ್ತೆ ಹೇಳಿದಳಂತೆ ಮಗಳಿಗೆ, ನಿಮಗೆ ನಿಮ್ಮದೇ ಆದೊಂದು ಮನೆ ಬೇಡವೇ ಅಂತ. ಆಗ ಅವನು ಬಂದು ಕಾಶಿಯಲ್ಲಿ ಉಳಿದನಂತೆ. ಕಥೆ ಹೇಳ್ತಾರೆ, ಹೆಂಡತಿಯೊಡನೆ ಉಳಿಯುವುದಕ್ಕಾಗಿ, ಶಿವೆಯೊಡನೆ ಉಳಿಯುವುದಕ್ಕಾಗಿ ಶಿವನು ತಾಂಡವ ನೃತ್ಯ ಮಾಡುವ ಹರನು ಇಲ್ಲಿ ಬಂದು ಉಳಿದ ಅಂತಾದರೆ ಈ ಕ್ಷೇತ್ರ ಲಯದ ಕ್ಷೇತ್ರ ಅಂತ ಹೇಳಿದರೆ ಅದು ಕುಣಿಯುವ ಕ್ಷೇತ್ರ, ಆನಂದದ ಕ್ಷೇತ್ರ. ಹಾಗಾಗಿ ನಾವು ಯಾಕೆ ಆ ರೀತಿ ವಿಚಾರ ಮಾಡಬೇಕು? ನಿನಗೆ ಮೊನ್ನೆ ಕೇಳಿದ ಸುದ್ದಿ ಹೇಳಲ್ಲ? ಮೊದಲೆಲ್ಲ ವಯಸ್ಸಾದವರು ಮಾತ್ರ ಕಾಶಿಗೆ ಬರುತ್ತಿದ್ದರಂತೆ. ಅರಮನೆಯ ಹೆಣ್ಣು ಮಕ್ಕಳಿಗೆ ಪ್ರಾಯ ಬಂದಿದೆ, ಚಂದವಾದ 3 ಹೆಣ್ಣು ಮಕ್ಕಳಿದ್ದಾರೆ ಅಂತ ಆದ ಮೇಲೆ ಪ್ರಾಯದವರೂ ಕಾಶಿಯತ್ತ ಬರ್ತಾ ಇದ್ದಾರಂತೆ. ಒಂದು ಕ್ಷಣ ಉಪ್ಪರಿಗೆಯಲ್ಲಿದ್ದರೆ ಕೆಳಗೆ ನಿಂತು ನೋಡಬಹುದು. ಊರ ಮೆರವಣಿಗೆಯಲ್ಲಿ ನಾವು ಪಾಲ್ಗೊಂಡರೆ ಯಾವುದೋ ಮೂಲೆಯಲ್ಲಿ ನಿಂತು ಕಾಣಬಹುದು ಎಂಬ ಆಸೆಯಂತೆ ಅವರಿಗೆ. ಹೌದೇನೆ? ನಮಗನ್ನಿಸುತ್ತದೆ ಪ್ರಪಂಚವೆಲ್ಲ ನಮ್ಮ ಸೌಂದರ್ಯವನ್ನು ನೋಡಿಯೇ ಬದುಕಿದೆ ಅಂತ. ರಾಜಕಾರಣದವರು ಬೇರೆ ಹೇಳ್ತಾರೆ, ಅಂತೆಯೇ ವಿರಕ್ತಿಯವರು ಇನ್ನೊಂದು ನುಡಿಯನ್ನು ಹೇಳ್ತಾರೆ, ನಾವು ನಮ್ಮ ಹಾಗೆ ಬದುಕಬೇಕಲ್ಲ. ಈ ದಿನ ಅಂತ ಹೇಳುವುದಕ್ಕೆ ವಿಶೇಷ ಉಂಟೆ? ಯಾಕೆ? ನಾಳೆ ಅಂದರೆ ನಮ್ಮ ಸ್ವಯಂವರವನ್ನು ನಿರ್ದಿಷ್ಟವಾಗಿಸಿದ್ದಾರಲ್ಲ, ಮುಹೂರ್ತವನ್ನು ನಿರ್ಣಯಿಸಿ ದೇಶಾಧಿಪರನ್ನೆಲ್ಲ ಕರೆಸಿದ್ದಾನೆ ಅಪ್ಪ. ಯಾರ ಕೈ ಹಿಡಿಯುವವರೋ ನಾವು ನಮಗೆ ಗೊತ್ತಿಲ್ಲ, ಆದರೆ ಇವತ್ತು ನಮ್ಮದು. ಹಾಗಾಗಿ ಇಲ್ಲಿರುವುದಲ್ಲ, ನಿಮ್ಮನ್ನು ಮುಖ ನೋಡಿಯೇ ಮಾತಾಡಿಸಬೇಕು ಅಂತ ಸಖಿಯರ ಕುರಿತು ನಮಗನ್ನಿಸುತ್ತದೆ. ಆದರೆ ಏನು ಮಾಡೋಣ? ಮುಖಹೀನವಾದ ನಿಮ್ಮ ಬದುಕನ್ನು ಕುರಿತು ನನಗೆ ಆಗಾಗ ಸಂಕಟವಾಗುವುದುಂಟು. ಈ ಅರಮನೆಯಲ್ಲಿ ಸಖಿಯರು ಅಂತ ಇರ್ತೀರಲ್ಲ, ನಿಮಗೆ ಬದುಕಿನಲ್ಲೊಂದು ಮದುವೆ ಅಂತಿಲ್ಲ. ನಮಗಾದರೆ ಸ್ವಯಂವರ ಉಂಟು, ಆದರೆ ನಿಮಗೂ ಮಕ್ಕಳಾಗಬಹುದು. ಅರಮನೆಯಲ್ಲಿ ಗಂಡಸರಿರುತ್ತಾರಲ್ಲ, ಆದರೆ ಅವರಿಗೆ ಅಪ್ಪನ ಹೆಸರು ಹೇಳಿಕೊಳ್ಳುವ ಭಾಗ್ಯ ಇರುವುದಿಲ್ಲ. ನಿರ್ದಿಷ್ಟವಾಗಿ ಸೂತತನವನ್ನು ನಡೆಸಿಕೊಂಡು ಸಾರಥಿಯಾಗಿರುತ್ತಾರೆ. ನಮ್ಮ ಬದುಕಿಗೂ ನೀವೇ ಸಾರಥಿಯಲ್ಲವೇ? ಹಾಗಾಗಿ ಓ ಉರಗವೇಣಿಯರೇ, ಉರಗವೇಣಿಯರ್ ಎಲ್ಲ ಕೇಳಿರೇ, ಸಖಿಯರೇ, ಉರಗವೇಣಿಯ ಎಲ್ಲ ಕೇಳಿರಿ, ಉರಗವೇಣಿಯರ್ ಎಲ್ಲ ಕೇಳಿರಿ. ಸುರನದಿಯೋಳ್ ಈ ದಿನದಿ ಕೇಳಿರಿ, ಸುರನದಿಯೋಳ್ ಈ ದಿನದೋಳ್ ಎರಗದಿ, ಸುರನದಿಯೋಳಿ ದಿನದೋಳೆರಗದಿ. ಎರಗದಿ ಸರಸದಿ ಜಲಕೇಳಿಯಾಡುವ, ಎರಗದಿ ಜಲಕೇಳಿ, ಎರಗದಿ ಜಲಕೇಳಿ ಆಡುವ ಏಳಿ, ಆಡುವ ಏಳಿ ಜಲಕೇಳಿ ಆಡುವ
ಸರಸದಿಯೂ ಜಲ ಕೇಳಿ ಕೇಳುವ ಕೇಳಿರೇನು ಹಾ ಸಖೀರೆ, ಇಂದೊಂದು ದಿನ ನಮ್ಮ ಪಾಲಿಗೆ ಉಳಿದಿದೆಯಲ್ಲ ಕಾಶಿಯಲ್ಲಿ. ನಾಳೆ ಅಲ್ಲವ ಸ್ವಯಂವರ. ಇಂದು ಈ ದಿನವನ್ನು ಹೇಗೆ ಕಳೆಯುವುದು ಅಂತ ಆಲೋಚನೆ ಮಾಡಿದರೆ, ಅದು ಸುಂದರವಾಗಿ ಹರಿದಿರುವಂತಹ ಗಂಗಾ ನದಿಯಲ್ಲೊಂದು ಜಲಕೇಳಿ ಮಾಡೋಣವೇ? ನಮಗೆ ಗಾಳಿ ಎಂದು ಗೊತ್ತಾಗುವುದು ಹೇಗೆ? ಅದು ಸುಗಂಧವನ್ನು ಹೊತ್ತು ತಂದಾಗ. ಹೂವಿನ ಸುಗಂಧವನ್ನು ಹೊತ್ತು ತರುವ ಮಂದಾನಿಲ ನಮಗೆ ಪ್ರಿಯವಾದದ್ದು. ನಾವೇ ಕುಣಿಯುವ ನೆಲ ನಮಗೆ ಪ್ರಿಯವಾದದ್ದು. ನಾವು ಆಡುವ ಜಲ ನಮಗೆ ಹತ್ತಿರವಾದದ್ದು. ಈ ಗಂಗೆ ಭೂಮಿಗೆ ಬರುವಾಗ ಏನಾಯಿತು ಅಂತ ಕೇಳಿದರೆ ಎಷ್ಟೆಲ್ಲ ಕತೆ ಹೇಳ್ತಾರೆ. ವಿಷ್ಣುವಿನ ಪಾದದಲ್ಲಿ ಹುಟ್ಟಿದಳು, ಶಿವನ ಜಡೆಯಲ್ಲಿ ಉಳಿದಳು, ಅಲ್ಲಿಂದ ಕೆಳಗಿಳಿದಳು, ಜನ್ನುವಿನ ತೊಡೆಯಿಂದ ಸೀಳಿಕೊಂಡು ಮುಂದೆ ಬಂದಳು. ಎಷ್ಟೆಲ್ಲ ಕಥೆ ಹೇಳ್ತಾರೆ. ಆದರೆ ಆ ಕಥೆಗಿಂತ ಮತ್ತೊಂದು ಕಥೆ ಎಷ್ಟು ಚೆನ್ನಾಗಿದೆ ಗೊತ್ತೇ? ಹಸ್ತಿನಾವತಿಯಲ್ಲಿ ಅವಳು ಅರಸಿಯಾಗಿದ್ದಳಂತೆ. ಬ್ರಹ್ಮನ ಸಭೆಯಲ್ಲಿ ಅವಳ ಸೆರಗು ಜಾರಿತಂತೆ. ಮಹಾಭಿಷ ಅದನ್ನು ನೋಡಿದನಂತೆ. ಇಬ್ಬರಿಗೂ ಭೂಮಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟರಂತೆ. ಹಾಗೆ ಬಂದು ಈ ಭೂಮಿಯಲ್ಲಿ ಹೆಣ್ಣಾಗಿ ಅರಸನನ್ನು ಮೋಹಿಸಿ ಸಂಸಾರ ಮಾಡಿದಳಲ್ಲ ಅವಳು. ಹಾಗಾಗಿ ನನಗವಳು ಎಷ್ಟು ಪ್ರೀತಿ. ಅವಳಿಗೆ ಈ ಹೆಣ್ಣು ಮಕ್ಕಳ ಭಾವ, ಈ ಭೂಮಿಯ ಭಾವ ಗೊತ್ತಿದೆಯಲ್ಲ. ಅವಳ ಮಡಿಲಲ್ಲಿ ಆಡುವ ನೋಡುವ ಎಷ್ಟು ಚೆನ್ನಾಗಿದ್ದೀತು. ನಾವು ನೀರಿನಲ್ಲಿ ಮೀನಾಗಿ ಈಜಬಹುದು. ಇದೆಂತಹ ವಿದ್ಯೆ ಹೇಳು. ಅಷ್ಟೇ ಅಲ್ಲ, ನಾವು ನೀರಿನಲ್ಲಿ ಮುಳುಗಿದಾಗ ನಮಗೆ ನಮ್ಮ ಯಾವ ಭೇದವೂ ಉಳಿದಿರುವುದಿಲ್ಲ. ಹೌದೇನೆ? ನೀರಿನಲ್ಲಿ ಬಟ್ಟೆ ಏನು ಬತ್ತಲೆ ಏನು, ಅಷ್ಟು ರೀತಿಯಲ್ಲಿ ನಾವು ಸ್ವಚ್ಛಂದವಾಗಿರುವಂಥ ಅವಕಾಶವನ್ನು ನೀರು ಕಲ್ಪಿಸುತ್ತದೆ. ಈ ಜಲಕೇಳಿಯಲ್ಲಿ ನಾವು ಒಬ್ಬರಿಗೊಬ್ಬರು ನೀರುಗ್ಗಿಸಿ ಆಟವಾಡಿಕೊಂಡು ಬೇಕಾದ ರೀತಿಯಲ್ಲಿ ಬಳಕಿ ಸಂತೋಷ ಪಡಬಹುದಂತೆ. ಮೈಗೂ ಅದೆಷ್ಟು ಉತ್ತಮವಾದ ವ್ಯಾಯಾಮ ಅದು ಜಲಕೇಳಿ. ಹಾಗಾಗಿ ಆ ಜಲಕೇಳಿಗೆ ಹೊರಡೋಣ ಅಂತ ಕೇಳುವುದಕ್ಕೆ ನಿಮ್ಮನ್ನು ಕರೆದದ್ದು ನಾನು. ಉರಗವೇಣಿಯರೇ, ಎಷ್ಟುದ್ದ ಜಡೆ ನಿಮ್ಮದು. ನಮಗೆ ಹಾಗೆ ಹೇಳ್ತಾರಲ್ಲೋ, ಕೆಲವು ಹಾವುಗಳು ಹಾಗೆ, ಅವು ನೆಲದ ಮೇಲೆಯೂ ನೀರಿನಲ್ಲಿಯೂ ಬದುಕುತ್ತವೆ. ನಾವು ಅಷ್ಟೇ. ನಾವು ನೀರಿನಲ್ಲಿ ಆನಂದಿಸುತ್ತೇವೆ, ನೆಲದಲ್ಲಿ ಆನಂದಿಸುತ್ತೇವೆ, ಅರಮನೆಯಲ್ಲಿ ಆನಂದಿಸುತ್ತೇವೆ, ಉದ್ಯಾನದಲ್ಲಿ ಆನಂದಿಸುತ್ತೇವೆ. ನಮ್ಮ ಬದುಕಿನಲ್ಲಿ ಆನಂದವನ್ನು ಬಿಟ್ಟರೆ ಬೇರೆ ನಮಗೆ ಗೊತ್ತೇ ಇಲ್ಲ ಎನ್ನುವ ಎತ್ತರಕ್ಕೆ ಈ ಬದುಕನ್ನು ವಿಸ್ತರಿಸಿಕೊಳ್ಳುವ ಅವಕಾಶ ನಮಗೆ ದಕ್ಕಿದೆ. ಅರಮನೆಯಲ್ಲಿ ಸಖೀರಲ್ಲವೇ ನೀವು? ನಿಮಗೂ ಆ ಭಾಗ್ಯ ಒದಗಿದೆ. ಕಾಶಿಯಲ್ಲಿ ಬೀದಿಯಲ್ಲಿ ಹೊರಟರು ಅಂತಾದರೆ ಅವರ ಹಣೆಯ ಮೇಲೆ ಯಾವಾಗಲೂ ವಿಭೂತಿಯೇ ಇರುತ್ತದೆ ಅಂತ. ಹಾಗೇನಿಲ್ಲವೇ? ಅರಮನೆಯವರು ನಾವು ಎಷ್ಟು ಅಂಗರಾಗವನ್ನು ಬಳಸಬಹುದು, ಅದನ್ನು ಬಳಸೋಣವಂತೆ. ಶೃಂಗಾರ ಸಾಧನಗಳನ್ನು ಒಟ್ಟು ಮಾಡಿಕೊಳ್ಳೋಣವಂತೆ. ಗಂಧವನ್ನು ಪೂಸಿಕೊಳ್ಳೋಣವಂತೆ. ಸಂಜೆ ಮತ್ತೆ ವಿಶ್ವೇಶ್ವರನನ್ನು ನೋಡುವುದಕ್ಕೆ ಹೋಗುವಾಗ ನಾವು ವಿಭೂತಿಯನ್ನು ಬಳಿಯಬಹುದಂತೆ. ಅಲ್ಲಿಯವರೆಗೆ ನಮಗೆ ಗಂಧ ಇದೆಯಲ್ಲ. ಹಾಗಾಗಿ ನಮ್ಮ ಮೈಗಂಧವನ್ನು ಗಂಗೆಯಲ್ಲಿ ತೊಳೆದಾಗ ಗಂಗೆಯೂ ಉತ್ಸಾಹಭರಿತಳಾಗುತ್ತಾಳೆ. ಇದು ನಮ್ಮ ಕಲ್ಪನೆ, ನಮ್ಮ ನಿರೀಕ್ಷೆ. ಹೊರಡೋಣವೇ? ಹೊರಟಾಯಿತಲ್ಲ, ಹೊರಡೋಣ. ಅಂಬೆಯು ಬಂದಳು ಬನಕೆ, ಅಂಬೆಯು ಬಂದಳು ಬನಕೆ, ನಿಕುರಂಬಿತ ಯುವತಿ ವಿಭವೆ, ನಿಕುರಂಬಿತ ಯುವತಿ ವಿಭವೆ. ಹಿಂಬಾಲಿಸಿರೆ ಸಹಜಾತೆಯರ್ ಅವಳ, ಹಿಂಬಾಲಿಸಿರೆ ಸಹಜಾತೆಯರ್ ಅವಳ, ವಿಲಂಬಿ
ಸಾಗಿದಳು ಚಾರು ಚಲುವೆ ವಿಲಂಬಿಸದೆ ಸಾಗಿದಳು 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 ಚಲುವೆ ಹಿಂಬಾಲಿಸಿರೆ ಸಾಕ ಜಾತೆಯರವಳ ವಿಲಂಬಿಸದೆ ಸಾಗಿದಳು ಚಾರು ಚಲುವೆ ಅಂಬೆಯು ಬಂದೇಳು ಬನಗೆ ನಿಗುರುಂಬಿತ ಚಲುವೆ ವಿಭವ ಅಂಬೆಯು ಸಖಿಯರೇ, ಅರಮನೆಯ ಅರಗುವರಿಯರು ವನಕ್ಕೆ ಬರುತ್ತಿದ್ದಾರೆ ಅಂತ ಹೇಳಿದರೆ ಸಾಕು, ವನದಲ್ಲಿರುವವರೆಲ್ಲ ಸರಿದುಕೊಳ್ತಾರೆ. ನಮ್ಮ ಸ್ವಾತಂತ್ರ್ಯಕ್ಕೆ ಪೂರ್ಣ ಅವಕಾಶವನ್ನು ನೀಡುತ್ತಾರೆ. ಯಾರೂ ಇಲ್ಲಿ ಬರಲಾರರು. ಆದದ್ದರಿಂದ ನಾವು ಸ್ವಾತಂತ್ರ್ಯ ಏನು, ಸ್ವೇಚ್ಛೆಯಿಂದಲೇ ಇಲ್ಲಿ ವಿಹರಿಸಬಹುದು, ಅಷ್ಟು ಅನುಕೂಲವಿದೆ. ಕಾಯುವವನು ಅಲ್ಲೆಲ್ಲಿಯೋ ಇರುತ್ತಾನೆ, ಒಳಗೆ ಯಾರೂ ಬಾರದಿರಲಿ ಅಂತಷ್ಟೇ. ಹಾಗಾಗಿ ಹರಿಯುವ ನೀರಿಗೆ ಯಾವ ತಡೆಯುಂಟು ಹೇಳಿ? ಎಷ್ಟು ಚೆನ್ನಾಗಿ ಹರಿದಿದ್ದಾಳೆ. ತಂಪು ನೀರನ್ನು ಬಿಸಿ ಮಾಡಬಲ್ಲ ಪ್ರಾಯ ನಮ್ಮದು. ನಾವು ಹೋದಲ್ಲೆಲ್ಲ ನಮಗನ್ನಿಸುತ್ತದೆ ಈ ಪ್ರಕೃತಿ ನಮಗಾಗಿಯೇ ಇಷ್ಟು ತೆರೆದುಕೊಂಡಿದೆಯೇ ಎಂದು. ನೋಡಿ, ನಾವೇನಾದರೂ ಗಂಡು ಮಕ್ಕಳು ಅಂತ ಅನ್ನಿಸಿಕೊಂಡಿದ್ದರೆ ಈ ಹೂವು ನಮಗೆ ಪ್ರಯೋಜನವಿತ್ತೆ? ಈ ಗಂಧ ನಮಗಿಷ್ಟು ಅನುಕೂಲವಿತ್ತೆ? ಹೆರಳಿಗೆ 10 ರೀತಿಯಲ್ಲಿ ಮುಡಿ ಕಟ್ಟಿ ಮತ್ತದರ ಮೇಲೆ ಮುಡಿಯಬಹುದಾದಂತಹ ಮಾಲೆಗಳು ಬೇಕಿದ್ದವೆ? ಒಂದೇ ಎರಡೇ? ಮೂಗಿಗೊಂದು ಆಭರಣ, ಹಣೆಗೊಂದು ಆಭರಣ, ಕಿವಿಗೊಂದು ಆಭರಣ, ಭುಜಕ್ಕೊಂದು ಆಭರಣ, ಕೈಗೊಂದು ಆಭರಣ, ಬೆರಳಿಗೆ ಉಂಗುರ, ಕಾಲ ಬೆರಳಿನಿಂದ ಶಿರದವರೆಗೆ ಅದೆಷ್ಟು ಆಭರಣವನ್ನು ಧರಿಸುವ ಅವಕಾಶ! ಇಂಥದೊಂದು ಅವಕಾಶವನ್ನು ನಮಗೆ ಕೊಟ್ಟ ಈ ಪರಂಪರೆ ಈಗ ಈ ವನದಲ್ಲಿ ಬಂದರೆ ಆಭರಣಗಳನ್ನೆಲ್ಲ ಕಳಚಿ ನೀರಿಗಿಳಿದರೂ ಕೂಡ ನಮ್ಮ ಸೌಂದರ್ಯಕ್ಕೆ ಕೊರತೆ ಅಂತಿದೆಯೇನೆ? ನಾವು ನಲಿದಾಡುವ ಸರೋವರವಾಗಿದ್ದರೆ ಅದಕ್ಕೂ ಕೂಡ ಗಂಧವನ್ನು ಪೂಸುತ್ತಿದ್ದರು ಅರಮನೆಯವರು. ಹಾಗಲ್ಲವೇ? ನಮ್ಮ ಕೂದಲನ್ನು ಒಣಗಿಸಬೇಕು ಅಂತಾದರೆ ಅದಕ್ಕೂ ಗಂಧವನ್ನು ತೀಡುತ್ತಾರೆ. ಧೂಪದ ಹೊಗೆಯಲ್ಲಿ ನಮ್ಮ ಕೂದಲನ್ನು ಒಣಗಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತಾದರೆ ಎಷ್ಟು ಸೌಂದರ್ಯದ ಕಲ್ಪನೆ ನಮಗೆ! ಈ ಎಲ್ಲ ಭಾಗ್ಯಗಳು ಎಲ್ಲ ಹೆಣ್ಣು ಮಕ್ಕಳಿಗೂ ಸಿಗುತ್ತದೆ ಅಂತಲ್ಲ, ಅರಮನೆಯ ಹೆಣ್ಣು ಮಕ್ಕಳಿಗೆ ಸಹಜವಾಗಿ ಲಭ್ಯವಾದಂಥದ್ದು. ಹಾಗಾಗಿ ಬಂದ ನಾವು ವನದಲ್ಲಿ ಒಂದೊಂದು ಗಿಡವನ್ನು ಮಾತಾಡಿಸುತ್ತಾ ಅದರ ಹೂವುಗಳನ್ನು ನೋಡುತ್ತಾ, ಅದು ಜಲ ಕೇಳಿ ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು, ಮೇಲೆದ್ದು ಬಂದೆವಲ್ಲ. ಹೊಸ ಬಟ್ಟೆಯನ್ನುಟ್ಟರೂ ಕೂಡ ಇಷ್ಟು ಸಾಲದು ನಮಗೆ. ವನದಲ್ಲಿರುವ ಹೂವುಗಳನ್ನು ಕಂಡಾಗ ಅವೆಲ್ಲ ನಮಗಾಗಿಯೇ ಇವೆ ಅಂತ ಅನ್ನಿಸುತ್ತಿದೆ. ಅದನ್ನು ಕೊಯ್ದುಕೊಳ್ಳೋಣ. ಒಂದೇ ಎರಡೇ? ಮಲ್ಲಿಗೆಯೋ, ಸಂಪಿಗೆಯೋ, ಮತ್ತೊಂದು ಎಷ್ಟು ರೀತಿಯ ಎಷ್ಟು ಜಾತಿಯ ಹೂವುಗಳಿವೆ. ನಮಗೆ ಹೊಂದುವಂತಹ ರೀತಿಯಲ್ಲಿ ಅದನ್ನು ಪಡೆದುಕೊಳ್ಳಬೇಕು ಅಂತಂದರೆ ಸಖಿಯರೇ ಕೊಯ್ದು ತಂದರೆ ಸೇವೆಯಹುದು. ಆದರೆ ನಮ್ಮಿಷ್ಟವಾದದ್ದನ್ನು ನಾವೇ ಮಾಡಿಕೊಳ್ಳಬೇಕು. ಆಗ ನಮಗಿರುವ ಆನಂದ ದೊಡ್ಡದು. ಕೇವಲ ಮುಡಿಯುವುದಲ್ಲ, ಆ ಹೂವನ್ನು ಗಿಡದಿಂದ ಬಿಡಿಸುವ, ಅದನ್ನು ಮಾಲೆಯಾಗಿಸುವ, ಅದನ್ನು ನಾವೇ ಮುಟ್ಟುಕೊಳ್ಳುವಂತಹ ಈ ಎಲ್ಲ ಪ್ರಕ್ರಿಯೆಗಳಲ್ಲೊಂದು ಆನಂದ ಇದೆಯಲ್ಲ. ನಾವು ಮುಟ್ಟಿದರೆ ಹೂವುಗಳಿಗೂ ಸಂತೋಷವಂತೆ ಹಾಗೆ ಹೇಳ್ತಾರೆ. ಹಾಗಾಗಿ ನೀವೆಲ್ಲ ನಿಮ್ಮ ನಿಮ್ಮ ಹಾದಿಯನ್ನು ಹುಡುಕಿಕೊಳ್ಳಿ. ಮತ್ತೆ ಎಲ್ಲರೂ ಸೇರಿ ಅದೋ ಅಲ್ಲಿ ಕಾಣುತ್ತಿದೆಯಲ್ಲ ಆ ದೈತ್ಯ ವೃಕ್ಷ, ಅದರಡಿಯಲ್ಲಿ ಸೇರೋಣವಂತೆ. ಆಯಿತಲ್ಲ? ನಿಮ್ಮ ನಿಮ್ಮ ಹಾದಿಯನ್ನು ಹೊರಡಿ. ನಾನು ಇದೋ ಈ ದಿಕ್ಕಿನಲ್ಲಿ ಒಂದು ಸ್ವಲ್ಪ ಮುಂದೆ ಹೋಗುತ್ತೇನೆ. ಅಲ್ಲಿಗೆ ಬೇಟೆಗೆ ಬಂದು ಪುಲ್ಲ ಮುಖಂ ಸಾಲ್ವರಾಜನಂಬೆಯ ಚೆಲುವಂ ಉತ್ಪುಲ್ಲ ಮುಖಂ ಸಾಲ್ವರಾಜನಂಬೆಯ ಚೆಲುವಂ ಝಲ್ಲೆನಿಸುವ ಸೊಬಗಂ ಝಲ್ಲೆನಿಸುವ ಸ್ವಗಮಂ
ಕಂಡಲಾಡಿದನಂತೆ ಬೀಟದೋಟಕ್ಕೆ ಪದಪಿಂ ಇದೇನಿದು ಅನಿರೀಕ್ಷಿತ? ನಾವು ಹೆಣ್ಣು ಮಕ್ಕಳು ಓಡಾಡಿಕೊಂಡಿರುವ ಆಟವಾಡಿಕೊಂಡಿರುವಂತಹ ಈ ವನದಲ್ಲಿ ಯಾವ ಪುರುಷನೂ ಪ್ರವೇಶಿಸಲಾರ ಅಂತ ಆಗಷ್ಟೇ ನನ್ನ ಸಖಿಯರಿಗೆಲ್ಲ ಹೇಳಿದ್ದೆನಲ್ಲ. ಅರಮನೆಯ ಕಾವಲಿನಲ್ಲಿ ಕೊರತೆಯಾಯಿತೆ. ಇವನ್ಯಾವನೋ ಬೇರೆ. ಹೇಗೆ ನೋಡುತ್ತಿದ್ದಾನವನು? ಕಣ್ಣು ಬಿಟ್ಟು ಬಾಯಿ ಬಿಟ್ಟು ನನ್ನನ್ನು ನೋಡುತ್ತಿದ್ದಾನೆ. ಇದು ಕಾಶಿಯ ಸಂಸ್ಕಾರವಂತೂ ಅಲ್ಲ. ಎಲ್ಲಿಯವನಿರಬಹುದು? ಹೇಗಿರಬಹುದು? ಛೆ, ನನಗೂ ಅತ್ತಲೇ ನೋಡುವ ಆಸೆಯಾಗುತ್ತಿದೆ. ಇಷ್ಟು ನೇರವಾಗಿ ನನ್ನನ್ನು ನೋಡುತ್ತಾನೆ ಅಂತಾದರೆ ನನ್ನ ಪ್ರಾಯವನ್ನೇ ಕೆಣಕಿದಂತಿದೆ, ನನ್ನ ಆಸೆಯನ್ನೇ ಕೆಣಕಿದಂತಿದೆ, ನನಗೆ ಕನಸು ಹುಟ್ಟಿಸುವಂತಿದೆ ಅವನ ರೂಪ. ಆದರೆ ಹೇಳುವುದಕ್ಕಾದೀತೆ? ತಗ್ಗಿ ಬಗ್ಗಿ ಎರಗಿ ಆ ಕಡೆ ಈ ಕಡೆ ನೋಡುವ ನೆಮದಲ್ಲಿ ಒಂದಿಷ್ಟು ಅವನನ್ನು ನೋಡುತ್ತಿದ್ದೇನೆ. ಅವನೋ ನನ್ನಿಂದ ಕಣ್ಣನ್ನು ಕೀಳಲಾರ. ಹೌದು, ನನ್ನೂರಿಗೆ ಬಂದಿದ್ದಾನೆ ಅಂತ ನಾನೇ ಮುಂದಾಗಿ ಮಾತಾಡಿಸೋಣ ಎಂದರೆ ನಾಚಿಕೆ ತಡೆಯುತ್ತದೆ. ಅದೂ ಅಲ್ಲದೆ ಈ ಉಪವನದಲ್ಲಿ ಎಲ್ಲಿಂದ ಬಂದವನು ಅನ್ನುವ ಪ್ರಶ್ನೆ ಕಾಡುತ್ತದೆ. ಅವನೇ ಮಾತಾಡಿಸಬಹುದಲ್ಲ. ಪರಮ ಸುಂದರಿ ಕೇಳಿ ಯಾರ ಮಾತಾಡಿಸುವುದಕ್ಕೆ ಮುಂದಾಗಿದ್ದಾನೆ. ಪರಮ ಸುಂದರಿ ಕೇಳಿ ಯಾರೇ ನಿನ್ನನು ಬೆತ್ತ ದೊರೆಯಾರು ಬೇಳು ಬೇಳೆ, ನಿನ್ನನು ಬೆತ್ತ ದೊರೆಯಾರು ಬೇಳು ಬೇಳೆ. ನನ್ನ ಪರಿಚಯವನ್ನು ಕೇಳ್ತಾ ಇದ್ದೀಯಾ? ವರಿಸಿಗ ಸಾಲ್ವ ದೇಶದ ದೊರೆಯಾದೆಲ್ಲ. ಏನು? ವರಿಸಿಗ ಸೌಭ ದೇಶದ ದೊರೆಯಾದೆಲ್ಲ ಕರೆವರು ಸಾಲ್ವ ನಿಂದು ಎನ್ನ ಕರೆವರು ಸಾಲ್ವ ನಿಂದು. ಪರಮ ಸುಂದರಿಗೇಳಿ ಯಾರ ನಿನ್ನನು ಬೆತ್ತ ದೊರೆಯಾರು ಬೇಳು ಬೇಳು. ಪರಮ ಸುಂದರಿ ಎಂದು ನನ್ನನ್ನು ಕರೆದು ಮಾತಾಡಿಸುವುದಕ್ಕೆ ಮುಂದಾದೆಯಲ್ಲ. ಓ ಪುರುಷನೇ, ನಿನ್ನ ಪರಿಚಯವನ್ನು ನಾನು ಕೇಳಬಹುದೇ? ನಾನು ಇದೇ ಕಾಶಿ ದೇಶದವಳು, ಪ್ರತಾಪಸೇನನ ಮಗಳು ಅಂಬೆ ಅಂತ ನನ್ನ ಹೆಸರು. ನೀನು ಸಾಲ್ವ ದೇಶದ ಅರಸು. ಸಾಲ್ವೇಶ, ನಿನ್ನ ಮಾತೇನು? ಕಂಡ ಕ್ಷಣದಲ್ಲಿ ಕಣ್ಣಿನಿಂದ ಮಾತಾಡಿದೆ. ನಿನ್ನ ಮಾತು ಹೊರಬರುವಾಗ ನನ್ನ ಪರಿಚಯವನ್ನು ಕೇಳಿದ ಮರುಕ್ಷಣದಲ್ಲಿ ವರಿಸೀಗ ಅಂತ ಹೇಳ್ತಾ ಇದ್ದೀಯೆ. ಮನ ವರಿಸಿದರೂ, ಮನಸ್ಸು ಬಯಸಿದರೂ ತಕ್ಷಣಕ್ಕೆ ಅದನ್ನು ಒಪ್ಪಿಕೊಂಡು ಬಿಡುವುದಕ್ಕಾಗುತ್ತದೆಯೇ? ನಾನು ಒಬ್ಬಳೇ ಬಂದಿಲ್ಲ. ನನ್ನ ಸಖಿಯರನ್ನು ಕೂಡಿ ನನ್ನ ತಂಗಿಯರನ್ನು ಕರೆದುಕೊಂಡು ಇಲ್ಲಿಗೆ ಬಂದವಳು. ಅಷ್ಟೇ ಅಲ್ಲ, ನಾಳೆ ಅಂದರೆ ನಾಳೆ ಕಾಶಿಯಲ್ಲಿ ನಮಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ ನನ್ನಪ್ಪ. ನೀನು ಎಲ್ಲರನ್ನೂ ಮೀರಬಲ್ಲ, ಎಲ್ಲರನ್ನೂ ಜಯಿಸಬಲ್ಲ ವೀರ ಧೀರನಿದ್ದೀಯೇ. ಬಹಳ ಸಂತೋಷ. ನೀನು ನನ್ನನ್ನು ಅರಗುವರಿ ಅಂತಲೇ ಗುರುತಿಸಿದೆಯಲ್ಲ. ನಿನ್ನನ್ನು ಪೆತ್ತ ದೊರೆಯಾರು ಪೇಳು ಪೇಳೆ ಎನ್ನುವಾಗ ನಮ್ಮ ರೂಪವನ್ನು, ನಮ್ಮ ಆತ್ಮವಿಶ್ವಾಸವನ್ನು, ನಡೆಯನ್ನು, ವೇಷಭೂಷಣವನ್ನು ಕಂಡು ಇವಳು ರಾಜಕುಮಾರಿ ಎಂದು ಗುರುತಿಸಿದೆಯಲ್ಲ. ಹೌದು, ಈ ಎಲ್ಲ ದೇಶಾಧಿಪರು ಕಾಶಿಗೆ ಬಂದಿದ್ದಾರೆ, ಎಲ್ಲರಿಗೂ ಕರೆಯ ಹೋಗಿದೆ, ನಮಗೆ ಸ್ವಯಂವರವಿದೆ ಎಂದು. ನೀನು ಅದಕ್ಕೇ ಬಂದವನಲ್ಲವೇ ಅರಸುಕುವರ? ನಿನಗೆ ಕರೆಯ ಇಲ್ಲವೇ? ನಾನು ಕರೀತೇನೆ, ಬಾರ ಬಾರ ಸ್ವಯಂವರಕ್ಕೆ ನವಮಾರ, ಬಾರ ಸ್ವಯಂವರಕ್ಕೆ ನವಮಾರ.
ನೀನಲ್ಲಿ ಗೆಲ್ಲುವುದೆಲ್ಲರ ಬಲವಂಸಾರ ಮಾರ ನೀನಲ್ಲಿ ಗೆಲ್ಲುವುದೆಲ್ಲರ ಬಲಮಂ ಸಾರ ನನ್ನೆಡೆ ನಾಮನಸಾರ ವರಮಾಲೆ ಸೂಡುವೆಂ ನಿನ್ನೆದೆಯೊಳ್ ಬಾರ ಬಾರ ನವಮಾರ ಸಾರ ಸಾರಾವಲಮಾಲೆ ವರಮಾಲೆ ಸೂಡುವೆಂ ನಿನ್ನೆದೆಯೊಳ್ ಬಾರ ಸಾಲ್ವೇಶ, ನಿನ್ನನ್ನು ನೋಡಿದಾಗಲೇ ನಾನು ಮನಸೋತದ್ದು ನಿಜ. ಬಾರ, ನಿನಗೆ ಕರೆಯವಿಲ್ಲ ಅಂತ ಯಾಕೆ ಚಿಂತೆ ಮಾಡಬೇಕು? ಬರದ ಓಲೆಯ ಕರೆಯವೇ ಬೇಕೇ? ನನ್ನ ಕಣ್ಣ ಕರೆ ಸಾಲದೆ ಕಾಶಿಗೆ ಬರುವುದಕ್ಕೆ? ಇಲ್ಲಿಯವರೆಗೆ ಹೇಗೂ ಬಂದಿದ್ದೀಯೇ. ಬಾ, ನಾಳೆ ಸ್ವಯಂವರ ಮಂಟಪಕ್ಕೆ ಬಾ. ಅಲ್ಲಿ ಎಲ್ಲರನ್ನೂ ಜಯಿಸು. ನಿನ್ನ ನಿಂತ ನಿಲುವಿನಲ್ಲಿ, ಆ ಚಲುವಿನಲ್ಲಿ, ಆ ಧೀರನಾದ ಪೌರುಷದಲ್ಲಿ ನನಗನ್ನಿಸುತ್ತಿದೆ ನೀನು ಎಲ್ಲರನ್ನೂ ಗೆಲ್ಲುತ್ತೀಯೇ ಅಂತ. ಮೆಚ್ಚಿದವನು ಎಲ್ಲರಿಗಿಂತಲೂ ದೊಡ್ಡವನು ಎನ್ನುವುದು ಬೇರೆ. ಆದರೆ ನಿನ್ನ ಮುಖದ ತೇಜ, ನಿನ್ನ ಪೌರುಷದ ಕೆಚ್ಚು ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿದೆ. ನನ್ನನ್ನು ಅಷ್ಟೇ ಏಕೆ, ನನ್ನ ತಂಗಿಯರನ್ನು ನೀನೇ ಗೆಲ್ಲುತ್ತೀಯೇ ಎಂಬ ಭರವಸೆ ನನಗಿದೆ. ಬಾರ, ವೀರರಿಗೆ, ಪೌರುಷವಂತರಿಗೆ ಯುದ್ಧವಿದೆ ಎಂದಲ್ಲಿ, ಸ್ಪರ್ಧೆ ಇದೆ ಎಂದಲ್ಲಿ ಬೇರೆ ಕರೆಯಬೇಕೆ? ಆದದ್ದರಿಂದ ಹೇಗೂ ನೀನು ಸ್ವಯಂವರವನ್ನು ಗೆದ್ದಾಯಿತು. ಇನ್ನು ಗೆಲ್ಲಬೇಕಾಗಿರುವುದು ಬಂದ ಗಂಡಸರನ್ನು ಮಾತ್ರ. ವಧು ಅಂತ ಯಾವ ಹೆಣ್ಣು ಮಕ್ಕಳು ನಿಲ್ಲುತ್ತಾಳೋ ಅದರಲ್ಲಿ ನಾನು. ಅಂಬೆಯನ್ನು ನೀನು ಗೆದ್ದಿದ್ದೀಯೇ. ಅಂಬಿಕೆ, ಅಂಬಾಲಿಕೆಯರು ನನ್ನನ್ನು ಅನುಸರಿಸುತ್ತಾರೆ. ಮೂವರನ್ನು ಒಬ್ಬನಿಗೇ ಕೊಡುವುದು ಅಂತ ನನ್ನಪ್ಪ ನಿರ್ಧರಿಸಿದ್ದಾನೆ. ಆದದ್ದರಿಂದ ಬಾರ, ವರಮಾಲೆ ನಿನ್ನ ಕೊರಳಲ್ಲಿ ತೊಡರಿಸುವ ಆ ಕನಸಿನೊಂದಿಗೆ ನಾನು ಮನೆಗೆ ಹೊರಳುತ್ತೇನೆ. ಅದು ನಾಳೆ ನಾವು ಭೇಟಿಯಾಗೋಣ. ನಿನ್ನ ರೂಪು ನನ್ನ ಕನಸಿನಲ್ಲಿರುತ್ತದೆ. ನನ್ನ ನಿದ್ದೆ ಕೆಡಿಸಿದ ನಿನ್ನ ಕಣ್ಣುಗಳು ನನ್ನನ್ನು ಎಚ್ಚರದಲ್ಲಿಡುತ್ತವೆ. ಸಾಲ್ವೇಶ, ಇಷ್ಟಾದರೂ ನೀನು ನನ್ನನ್ನು ನೋಡುತ್ತಲೇ ನಿಂತರೆ ನನಗಿಲ್ಲಿಂದ ಹೋಗಬೇಕಲ್ಲ. ಸಖಿಯರು ಬರುವ ಮೊದಲು ನಾನು ಇಲ್ಲಿಂದ ಹೊರಡಬೇಕಲ್ಲ. ಅಯ್ಯೋ, ಇಷ್ಟು ಮಾತಾಡಿದರೆ ಸಾಲದು. ಕೈಯ ಮೇಲೆ ಕೈಯ ತಟ್ಟಬೇಕು ಅಂತ ನೀನು ನಿರೀಕ್ಷೆ ಮಾಡ್ತೀಯೆ. ವಿಶ್ವಾಸಕ್ಕೆ ಸ್ಪರ್ಶವೇ ಬೇಕೇ? ಆದೀತು, ಕೈಯನ್ನು ಮುಂದಿಡು, ಕೈ ತಟ್ಟುತ್ತೇನೆ. ಆದರೆ ನಾಳೆ ಕೊರಳನ್ನು ಮುಟ್ಟುವವನು ನೀನು, ಮಾಲೆಯೊಂದಿಗೆ ನಾನು. ಬರ್ತೀಯಲ್ಲ? ಹೊರಡೋಣವೇ ಸಖಿಯರೇ? ಸಾಲ್ವ ಬರುತ್ತಾನೆ. ನಾಳೆ ಸಾಲ್ವನನ್ನು ವರಿಸುತ್ತೇನೆ. ಎಲ್ಲರನ್ನೂ ಗೆಲ್ಲುತ್ತಾನೆ. ಏನು ಧೀರ, ಅವನ ಮೀಸೆ ಏನು, ಅವನ ತುಟಿಯ ರಂಗೇನು, ನಿಂತ ನಿಲುವಿನಲ್ಲಿ ಅವನ ಎದೆಯ ಅಗಲವೇನು, ಹರವಾದ ಎದೆ, ನಿಡದಾದ ತೋಳು. ಆಹಾ, ಅವನನ್ನು ಕಾಣಬೇಕು, ಮತ್ತೆ ಕಾಣಬೇಕೆಂಬ ಕನಸಿನಲ್ಲಿಯೇ ರಾತ್ರಿಯನ್ನು ಕಳೆದು ನಾವು ಸ್ವಯಂವರಕ್ಕೆ ಸಿದ್ಧವಾದೆವು. ಏನೆಲ್ಲ ರೀತಿಯಲ್ಲಿ ಯುದ್ಧ ನಡೆಯುತ್ತಿದೆ. ಎಲ್ಲರನ್ನೂ ಸೇರಿಸಿದ್ದಾರೆ. ಕಾಂಬೋಜನೋ, ಕಳಿಂಗನೋ, ಯಾರೋ ವಂಗನೋ ಮತ್ತೊಬ್ಬರೋ ಬಂದಿದ್ದಾರೆ. ಎಷ್ಟು ಜನ ಬಂದರೇನು, ನನ್ನ ಕನಸಿನಲ್ಲಿ, ನನ್ನ ಮನಸ್ಸಿನಲ್ಲಿ ಇರುವವನು ಅವನೊಬ್ಬನೇ. ಅವನು ಎಲ್ಲಿ ನೋಡುತ್ತಾನೆ, ಹೇಗೆ ಚಲಿಸುತ್ತಾನೆ, ಅದನ್ನು ನೋಡುತ್ತಿದ್ದೇನೆ. ಆಗೀಗ ಒಂದು ಕ್ಷಣ ಸಿಕ್ಕರೆ ನಾವು ನಿಂತತ್ತ ಅವ ನೋಡ್ತಾ ಇದ್ದಾನೆ. ನಾವು ಮೂವರು ಬಂದು ಸ್ವಯಂವರ ಮಂಟಪದಲ್ಲಿ ನಿಂತಿದ್ದೇವೆ. ನಮ್ಮೆದುರು ಇವರೆಲ್ಲ ಯುದ್ಧ ಮಾಡುತ್ತಿದ್ದಾರೆ. ಏನು ವಿಸ್ಮಯ ಇದು! ಬದುಕಿಗೆ ಬೇಕು, ಪ್ರೀತಿಗೆ ಬೇಕು ಅಂತ ಹೆಣ್ಣು ಮಕ್ಕಳನ್ನು ವರಿಸುವುದಕ್ಕೆ ಇವರೆಲ್ಲ ಓಡಿ ಬಂದವರು. ಆದರೆ ಬದುಕಿಗಾಗಿ ಸಾಯುವುದಕ್ಕೂ ಸಿದ್ಧರಾಗಿದ್ದಾರೆ. ಈ ಹೆಣ್ಣು ಮಕ್ಕಳನ್ನು ಪಡೆಯುವುದಕ್ಕೆ ನಾವು ಯುದ್ಧ ಮಾಡುತ್ತೇವೆ, ನಮ್ಮ ಜೀವವನ್ನು ಪಣಕ್ಕಿಟ್ಟು ಇವರನ್ನು ಪಡೆಯುತ್ತೇವೆ ಅಂತ ಮುಂದೆ ಬಂದು ಯುದ್ಧ ಮಾಡುತ್ತಾ ಇದ್ದಾರೆ. ಯುದ್ಧದ ಕೋಲಾಹಲವೇ ನಡೆದಿದೆ. ಏನಾಯಿತು? ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಸ್ತಬ್ಧವಾಯಿತಲ್ಲ. ಎಲ್ಲರೂ ಅತ್ತ ನೋಡುತ್ತಿದ್ದಾರೆ. ಯಾರು ಬಂದರು? ತುತ್ತೆಂದು ಬಂದನಲ್ಲಿಗೆ ಭೀಷ್ಮ, ತುತ್ತೆಂದು ಬಂದನಲ್ಲಿಗೆ ಭೀಷ್ಮನು, ಕುತ್ತ
ತುತ್ತಾಗಿ ಕನ್ಯಾವನ ಗ್ರೀಷ್ಮನು, ತುತ್ತಾಗಿ ಕನ್ಯಾವನ ಗ್ರೀಷ್ಮನು. ಕಿತ್ತೆಸದು ಆ ಸ್ವಯಂವರ ವಿಧಿಗಳು, ಮಿತ್ತವನೇ ಅಲ್ಲಿದ್ದರು ಪದಿವಳ್ಗಂ. ಇಷ್ಟು ಕಾಲ ಪೌರುಷದಿಂದ ಹೋರಾಡುತ್ತಿದ್ದವರೆಲ್ಲ ತಮ್ಮ ಕೈದುಗಳನ್ನು ಕೆಳಗೆ ಹಾಕಿ ಆ ದಿಕ್ಕಿಗೆ ನೋಡುವುದಕ್ಕೆ ನಿಂತರಲ್ಲ, ಏನಾಯಿತು? ಓಹೋ, ಹಸ್ತಿನಾಮತಿಯ ಸಂಧಿವಿಗ್ರಹಿಯಾದಂತಹ ಭೀಷ್ಮ ಈ ಕಡೆಗೆ ಬರುತ್ತಿದ್ದಾನೆ. ಭೀಷ್ಮಾಚಾರ್ಯನಿಗೆ ಜಯವಾಗಲಿ. ಇಷ್ಟು ದಿನ ನಾವೇ ಗೆಲ್ತೇವೆ ಅಂತ ಹೇಳ್ತಾ ಇದ್ದವರೆಲ್ಲ ಈ ಕ್ಷಣಕ್ಕೆ ಅದನ್ನೆಲ್ಲ ಮರೆತು ಭೀಷ್ಮನಿಗೆ ಶರಣಾದರಲ್ಲ. ನನ್ನಪ್ಪನು ತರಹರಿಸಿ ಅಂಜಿ ಬನ್ನಿ ಬನ್ನಿ ಅಂತ ಕರೆಯುತ್ತಿದ್ದಾನೆ. ಭೀಷ್ಮನೋ ಸುತ್ತ ನೋಡುತ್ತಿದ್ದರೆ ವ್ಯಾಘ್ರನಂತೆ ಸಿಂಹನಂತೆ ಒಂದು ಕ್ಷಣ ಇವರನ್ನೆಲ್ಲ ಹೆದರಿಸಿ ನಿಂತಿದ್ದಾನೆ. ಮೃಗೇಂದ್ರನಂತೆ ನಿಂತ ಅವನೆದುರು ಇವರೆಲ್ಲ ಆಡುಗಳಂತೆ ಕುರಿಗಳಂತೆ ನಿಂತಿದ್ದಾರಲ್ಲ. ಯಾರು ಯುದ್ಧ ಮಾಡಲಾರರು. ಭೀಷ್ಮ ಹೇಳುತ್ತಿದ್ದಾನೆ, ಏರಿರಿ ಎನ್ನಯ ರಥವ, ನೀವು ಇಲ್ಲಿ ನಿಲ್ಲುವುದಲ್ಲ, ನನ್ನ ರಥವನ್ನು ಹತ್ತಿ ಅಂತ. ಅವನ ಅಧಿಕಾರದ ಧಾಟಿಗೆ ಅದೆಂತಹ ಶಕ್ತಿ ಇದೆ. ಮಂತ್ರಮುಗ್ಧರಾಗಿ ಗೊಂಬೆಗಳಂತೆ ನಾವು ಕಲ್ಯಾಣ ಮಂಟಪವನ್ನು ಇಳಿದು ಮೇಲೆ ಹತ್ತಿ ನಿಂತಿದ್ದೇವೆ ಹೇಳುತ್ತಿದ್ದಾನೆ. ಇವರನ್ನು ನಾನು ಕಾಶಿಯಿಂದ ಹಸ್ತಿನಾವತಿಗೆ ತೆಗೆದುಕೊಂಡು ಹೋಗುತ್ತಿದ್ದೇನೆ. ಎದುರಿಸುವವರು ಎದುರಿಸಬಹುದು. ನಾನು ಗಂಗೆಯ ಮಗ ಶಾಂತನು ಹೇಳುತ್ತಿದ್ದೇನೆ, ನಾನಿವರನ್ನು ಹಸ್ತಿನಾವತಿಗೆ ತೆಗೆದುಕೊಂಡು ಹೋಗುತ್ತೇನೆ. ಯಾರು ಎದುರಿಸುತ್ತೀರಿ ಅಂತ ಎಲ್ಲರಿಗೂ ಅವನು ಪಂಥಾಹ್ವಾನ ನೀಡಿದ್ದಾನೆ. ಅಂದರೆ ನಾವು ಅಪ್ಪನ ಮಗಳು ಕಾಶಿಯ ರಾಜಕುಮಾರಿಯರು ಎನ್ನುವ ನಮ್ಮ ಸ್ವಾತಂತ್ರ್ಯ ಕಳೆದು ಹೋಯಿತು. ಇನ್ನೇನಿದ್ದರೂ ಭೀಷ್ಮನ ಅಣತಿಯಂತೆ ಇಲ್ಲಿ ನಡೆಯುತ್ತಿದೆ. ನನ್ನಪ್ಪ ಕೈ ಚೆಲ್ಲಿ ಕುಳಿತಿದ್ದಾನೆ. ಮಾತನಾಡುವ ಧೈರ್ಯ ಅವನಿಗಿಲ್ಲ. ಯಾರು ಎದುರಿಸುವುದಿಲ್ಲವೇ? ಎಲ್ಲಿದ್ದಾನೆ ಸಾಲ್ವ? ಹೋ ಹೋ, ಎದ್ದು ಬಂತ, ಇವ ಭೀಷ್ಮನನ್ನು ಎದುರಿಸುತ್ತಾನೆ. ಒಂದೇ ಕ್ಷಣ ಒಂದು ಪೆಟ್ಟಿಗೆ ಬಿದ್ದ ಅವನನ್ನು ಇವ ಒದ್ದ. ಬೇಸರದಿಂದ ಆ ಕಡೆಗೆ ಸರಿಯುತ್ತಿದ್ದಾನೆ. ಭೀಷ್ಮನನ್ನು ಎದುರಿಸುತ್ತೇನೆ ಎಂಬ ಧೈರ್ಯದಿಂದಲ್ಲ, ಅಂಬೆಯನ್ನು ಬಿಡಲಾಗದ ಪ್ರೀತಿಯಿಂದ ಅವನು ಯುದ್ಧಕ್ಕೆ ಮುಂದಾದ ಎನ್ನುವುದು ನನಗೆ ಅರ್ಥವಾಗುತ್ತದೆ. ಆದರೆ ಹಸ್ತಿನಾವತಿಯ ಸಿಂಹಾಸನದ ಬಲ ಎಷ್ಟು ದೊಡ್ಡದು ಅಂತಂದರೆ, ನಾನೀಗ ಇದ್ದಕ್ಕಿದ್ದ ಹಾಗೆ ಭೀಷ್ಮನ ರಥವನ್ನಿಳಿದು ಹೋಗಿ ಅವನನ್ನು ಅಪ್ಪಿಕೊಳ್ಳಲಾರೆ. ಇದನ್ನು ಇಡೀ ಲೋಕ ಒಪ್ಪಲಾರದು. ಹಾಗೆ ಮಾಡಿದರೆ ಭೀಷ್ಮ ತನ್ನ ಪ್ರತಿಷ್ಠೆಗೆ ಕಡಿಮೆಯಾಯಿತೆಂದು ಸಾಲ್ವನನ್ನು ಇಲ್ಲಿಯೇ ಕೊಂದು ಬಿಡಬಹುದು. ಅದು ಅವನಿಗೂ ಅಪಾಯ, ನನಗೂ ಬದುಕಿಲ್ಲ ಅಂತಾಗ್ತದೆ. ಏನು ಮಾಡಲಿ? ಪರಿಸ್ಥಿತಿಯ ಕೈಗೊಂಬೆಯಾಗಿ ಬಿಟ್ಟೆನಲ್ಲ. ಏನು ಮಾಡುವ ಹಾಗಿಲ್ಲ. ನನ್ನ ಅಪ್ಪನು ಅಲ್ಲಿಂದಲೇ ಕೈ ಮುಗಿಯುತ್ತಿದ್ದಾನೆ. ಭೀಷ್ಮನನ್ನು ಎದುರಿಸುವುದಲ್ಲ, ಭೀಷ್ಮನನ್ನು ಮಾತಾಡಿಸುವ ಧೈರ್ಯವೂ ಅವನಿಗಿಲ್ಲ. ರಥ ಹೊರಟೇ ಬಿಟ್ಟಿತು ಹಸ್ತಿನಾವತಿಯತ್ತ. ಇನ್ನೇನು ಮಾಡುವುದು? ಅಂಬಿಕೆ ಅಂಬಾಲಿಕೆಯರಿಗೆ ಯಾವ ದುಃಖವೂ ಇಲ್ಲ, ಸುಖವೂ ಇಲ್ಲ. ಅವರೇನು ಸಾಲ್ವನನ್ನು ಕಂಡವರಲ್ಲ. ಅವರಿಗೆ ಮತ್ತಾರಾದರೂ ಭೇಟಿಯಾಗಿದ್ದರೆ ನನಗೆ ಗೊತ್ತಿಲ್ಲ. ಸಾಲ್ವನು ತನ್ನ ಪುರಕ್ಕೆ ಹೊರಟು ಕಾಶಿಗೆ ಬೆನ್ನು ಹಾಕಿದ. ಛೇ ಛೇ, ಏನು ಮಾಡೋಣ? ನಾನು ಹಸ್ತಿನಾವತಿಯ ರಥವನ್ನು ಹತ್ತಿದ್ದೇನೆ, ಆದರೆ ನನ್ನ ಮನೋರಥದಲ್ಲಿರುವವನು ಸಾಲ್ವ. ಆಗಬಹುದೇ? ನನ್ನ ಕನಸು ಮಣ್ಣಾಯಿತೆ. ಹಸ್ತಿನಾವತಿಯ ಅಧಿಕಾರದೆದುರು ನಾನು ಸೋತೆನೆ. ಹಸ್ತಿನಾವತಿಗೆ ಬಂದು ಕೆಲವು ದಿನ ಕಳೆದವು. ಸತ್ಯವತೀ ದೇವಿಯವರ ಸಂಪರ್ಕದಲ್ಲಿ ನಾವಿಲ್ಲಿಯ ಉಪಚಾರಗಳನ್ನೊಂದಿಷ್ಟು ಕಲಿತೆವು. ಹೇಗೆ? ಕಾಶಿಯಷ್ಟು ಸರಳವಲ್ಲ. ಇಲ್ಲಿಯ ಅಧಿಕಾರ ಎಷ್ಟು ದೊಡ್ಡದು, ಏನು ಕತೆ. ಪ್ರತಿಯೊಂದಕ್ಕೂ ಉಪಚಾರ, ಪ್ರತಿಯೊಂದಕ್ಕೂ ಕ್ರಮ. ಸತ್ಯವತೀ ದೇವಿಯವರನ್ನು ಭೀಷ್ಮಾಚಾರ್ಯರು ಭೇಟಿಯಾಗುತ್ತಾರೆ. ತಾಯಿಯನ್ನು ಕಾಣುವುದಕ್ಕೆ ಮಗ ಬರುತ್ತಾನೆ ಅಂತಂದರೆ ಅದಕ್ಕೆ ಹೇಳುವವರು 2 ಜನ. ಇದೋ ಈಗ ಭೀಷ್ಮರು ಈ ಕಡೆಗೆ ಬರುತ್ತಿದ್ದಾರೆ. ತಾಯಿಯೊಡನೆ ಬರುವ ಮಗನಿಗೂ ಕೂಡ ಹಾದಿ ತೋರಿಸುವುದಕ್ಕೆ ಚಾರರಿದ್ದಾರೆ ಅಂತಂದರೆ ಇದೆಂತಹ ವೈಭವ ಇದು! ಹಸ್ತಿನಾವತಿಯ ಅರಮನೆಯದ್ದು. ಇಂದು ನಮಗೇ ಕರೆಯ ಬಂದಿದೆ. ಭೀಷ್ಮಾಚಾರ್ಯರು ಕಾಶಿಯ ಹೆಣ್ಣು ಮಕ್ಕಳನ್ನು ಕರೆದು ತನ್ನಿ ಅಂತ ಹೇಳಿದ್ದಾರಂತೆ. ಹೋಗಬೇಕಲ್ಲ. ಬಂದು ಭೀಷ್ಮಾಚಾರ್ಯರಲ್ಲಿ ನಮಿಸಿದ್ದೇವೆ. ಸಿಂಹಾಸನಕ್ಕೆ ಜಯವಾಗಲಿ, ಹಸ್ತಿನಾವತಿಗೆ ಜಯವಾಗಲಿ.
ಯಾಕೆ ಕರೆಸಿದಿರಿ ಆಚಾರ್ಯ? ಸರಸಿಜ ಬಗೆಯರೆ ಕೇಳಿ ಸರಸಿಜ ಬಗೆಯರೆ ಕೇಳಿ ಹೇಳಿ. ಶಶಿ ಪರಂಪರೆಯಳು ರಾಜ್ಯವಾಡಿ ಶಶಿ ಪರಂಪರೆಯಳು ರಾಜ್ಯವಾಡಿ ದೊರೆಗಳೇರಿದ ಸಿಂಹ ವಿಷ್ಟರಗೀಗ ಯಮಗಿರಿಯ ವಿಚಿತ್ರ ವೀರ್ಯಗನಿರಿ ಆಳುವ ಯಮಗಿರಿಯ ವಿಚಿತ್ರ ವೀರ್ಯಗನಿರಿ ಆಡುವ ಸರಸಿಜ ಬಗೆಯರೆ ಕೇಳಿ ಕಾಶಿಯ ಅರಮನೆ ಎದುರು ನಡೆದಂತಹ ಸ್ವಯಂವರದ ಸಂಭ್ರಮದಲ್ಲಿ ನೀವು ಬಂದಾಗ ನಿಮ್ಮ ಮುಖದಲ್ಲಿದ್ದ ಕೋಪ, ಆ ದೃಷ್ಟಿಯ ಭೀಕರತೆ, ನಮಗೆ ಆಜ್ಞೆಯನ್ನು ಮಾಡಿದ ಹಾಗೆ ಏರಿರಿ ಅನ್ನಯ ರಥವನ್ನು ಅಂತ ಹೇಳಿದಾಗ ಭೀಷ್ಮಾಚಾರ್ಯರಲ್ಲಿ ಮಾತಾಡಬಹುದೇ ನಾವು ಅಂತ ಅಳುಕಿದ್ದೆವು. ಇಂದು ಈ ಹಸ್ತಿನಾವತಿಯಲ್ಲಿ ನಮ್ಮನ್ನು ಕರೆದು ಮಾತಾಡಿಸುವ ನಿಮ್ಮ ವಿನಯವನ್ನು ಕಂಡಾಗ ಆಹಾ, ಇಷ್ಟು ಕರುಣೆಯುಂಟೇ ನಿಮಗೆ ಅಂತ ಅನ್ನಿಸುವುದು ನಿಜ. ಆಚಾರ್ಯ, ನೀವು ಚಂದ್ರವಂಶದ ಇತಿಹಾಸವನ್ನು ಹೇಳುತ್ತಾ ಕಾಶಿಗೆ ಬಂದಿದ್ದೀರಿ. ಈಗ ತಮ್ಮನಾದ ವಿಚಿತ್ರವೀರ್ಯ ಸಿಂಹಾಸನವನ್ನು ಆಳುತ್ತಿದ್ದಾನೆ. ಕಾಶಿಯ ಕುವರಿಯರೇ ಅವನನ್ನು ವರಿಸಿ ಈ ಚಂದ್ರವಂಶ ಭಾಗ್ಯವನ್ನು ಹೆಚ್ಚಿಸಿ ಮನೆಗೆ ದೀಪವನ್ನು ಹೊತ್ತಿಸಿಕೊಡಿ ಅಂತ ಕೇಳ್ತಾ ಇದ್ದೀರಿ. ನಮ್ಮ ನಿರೀಕ್ಷೆ ಬೇರೆ ಇತ್ತು. ಸ್ವಯಂವರ ಪಣ ಇದ್ದದ್ದು ಯಾರು ಗೆಲ್ಲುತ್ತಾರೋ ಅವರನ್ನು ನನ್ನ ಹೆಣ್ಣು ಮಕ್ಕಳು ವರಿಸುತ್ತಾರೆ ಎನ್ನುವುದು ನನ್ನ ಅಪ್ಪನ ಮಾತು. ಬಂದ ನೀವು ಸ್ವಯಂವರದ ವಿಧಿಗಳನ್ನು ಮುರಿದಿರೇ ನನಗೆ ತಿಳಿಯದು. ಈಗ ನಮಗೆ ತಿಳಿಯುತ್ತಿರುವ ಸಂಗತಿ ಎಂದರೆ ಹಸ್ತಿನಾವತಿಗೆ ಕರೆಯವಿಲ್ಲ ಎನ್ನುವ ಕಾರಣದಿಂದಲೇ ಸಿಟ್ಟುಗೊಂಡು ಬಂದವರಂತೆ ನೀವು. ಹಾಗಾಗಿ ಸ್ವಯಂವರದ ವಿಧಿಯನ್ನು ಮುರಿದು ನಮ್ಮನ್ನು ಎತ್ತಿಕೊಂಡು ಬಂದಿರಂತೆ. ಹಾಗೊಂದು ಕ್ರಮ ಉಂಟು, ಇಲ್ಲ ಅಂತಿಲ್ಲ. ಅಪಹರಣವೂ ಕೂಡ ಕ್ಷತ್ರಿಯರಿಗೆ ಅಪರಾಧವೇನಲ್ಲ, ತಂದು ಮದುವೆಯಾಗಬಹುದು. ಆದರೆ ಎಲ್ಲರೂ ಸೋತು ನಿಂತಾಗ ನಮಗನ್ನಿಸಿದ್ದು ಈ ಲೋಕದ ಗಂಡು ಭೀಷ್ಮ, ಅವನ ತೋಳಿನಲ್ಲಿ ನಮಗೆ ಆಸರೆ ಅಂತ. ಹಾಗೆ ಪೌರುಷವನ್ನೇ ನೋಡುತ್ತಿದ್ದವರು, ಪೌರುಷವನ್ನು ನಿರೀಕ್ಷಿಸುತ್ತಿದ್ದ ನಮಗೆಲ್ಲ ಭೀಷ್ಮನ ತೋಳಿನಲ್ಲಿ ಹೊಸ ಭರವಸೆಯನ್ನು ಹುಟ್ಟಿಸಿದ್ದಿರಿ. ಆದರೆ ಈಗ ಬಂದು ತಮ್ಮನಾದ ವಿಚಿತ್ರವೀರ್ಯನನ್ನು ಮದುವೆಯಾಗಬೇಕು ಅಂತ ಹೇಳ್ತಾ ಇದ್ದೀರಿ. ನಾವವನನ್ನು ನೋಡಿದವರಲ್ಲ. ಸ್ವಯಂವರಕ್ಕೆ ಅವನೇ ಬರಬಹುದಿತ್ತಲ್ಲ, ಯುದ್ಧ ಮಾಡಬಹುದಿತ್ತು, ಎಲ್ಲರೆದುರಿನಲ್ಲಿ ಗೆದ್ದು ದಿಗ್ವಿಜಯದಂತೆ ಭಾಸವಾಗುತ್ತಿತ್ತು. ಆದರೆ ನೀವೇ ಮುಂದಾಗಿ ಬಂದು ಹಸ್ತಿನಾವತಿಯ ವಿರುದ್ಧ ನಡೆದ ರಾಜಕೀಯ ತಂತ್ರವಿದು ಅಂತ ಭಾವಿಸಿ ನಮ್ಮನ್ನು ಅಲ್ಲಿಂದ ತಂದಿರಿ. ಈಗ ತಮ್ಮನನ್ನು ಮದುವೆಯಾಗಿ ಅಂತ ಹೇಳ್ತಾ ಇದ್ದೀರಿ. ಔದಾರ್ಯ ಇರಬಹುದು, ಆದರೆ ನಮಗನ್ನಿಸುವುದು ನಮ್ಮ ಕನಸೂ ಭಗ್ನವಾಗುತ್ತದೆ. ಮತ್ತೆ ಬೇರೆಯವರ ಮದುವೆಗಾಗಿ ಮತ್ತೊಬ್ಬರು ಗೆದ್ದು ತರುವ ಕ್ರಮ ಉಂಟೆ? ಪೌರುಷದ ಕ್ರಮವಾದೀತೆ. ನಿಮ್ಮ ತಮ್ಮನೇ ಬರಬಹುದಿತ್ತಲ್ಲ. ಬಿಡಿ, ನೀವೇ ಈಗಲೂ ಮದುವೆಯಾಗಬಹುದಲ್ಲ. ಏನು ಸಮಸ್ಯೆ ನಿಮಗೆ? ಸರಸಿಜ ನನ್ನ ಕೇಳು ಬೇಳುವೆನು, ಸರಸಿಜ ನನ್ನ ಕೇಳು ಬೇಳುವೆನು. ಏನು? ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಯಳನು. ಪಿತನಾದ ಶಂತನು ಧರಣಿ ಪಾಲಗೆ ಸತ್ಯವತಿಯಳ ತರುವ ಕಾಲದೊಳ್ ಅವಳ ಪಿತ ಕೊಂದರನ ಬಳಿಯಳು ಕೈದಶ ಪಥ. ಸತ್ಯವತಿಯಳ ತರುವ ಕಾಲದೊಳವಳ ಪಿತ ಕಂದರನ ಬಳಿಯಳು ಕೈದಶ ಪಥವ. ಮರಣ ಪರ್ಯಂತರವು ಸತಿಯರ ನೋರಿಸಿ ರಾಜ್ಯವ ನಾಳೆ ಎದುದ.
ವರಿಸ ರಾಜ್ಯವ ಆಳೆನೆನ್ನುತ್ತ ಸರಸಿ ಜಾನನ ಕೇಳು ಪೇಳುವೆನೋ ಪಿತನಾದ ಶಂತನು ಧರಣಿ ಬಾಲಕ ಸತ್ಯವತಿಯಳನು ತರುವ ಕಾಲ. ಆಚಾರ್ಯ, ನಿಮ್ಮ ಕುರಿತು ಕೇಳಿದ್ದೇನೆ, ನಿಮ್ಮ ಪೌರುಷದ ಕುರಿತು ತಿಳಿದಿದ್ದೆ. ಆದರೆ ಹೀಗುಂಟೆ, ಅಪ್ಪನಿಗೆ ಮದುವೆ ಮಾಡಿಸಿದ ಮಗ ನೀವು. ಎಷ್ಟು ದೊಡ್ಡವರು! ಒಂದು ಪ್ರೀತಿಯನ್ನು ರಕ್ಷಿಸುವುದಕ್ಕೆ, ಅದನ್ನು ಬೆಳೆಸುವುದಕ್ಕೆ ನಿಮ್ಮ ಅಧಿಕಾರವನ್ನು ತ್ಯಾಗ ಮಾಡಿದಿರಿ. ಅಷ್ಟೇಕೆ ಕಂದರನ ಬಳಿಯಲ್ಲಿ ಹೋಗಿ ಸತ್ಯವತಿಯನ್ನು ಬೇಡಿದಾಗ, ನನ್ನ ಮೊಮ್ಮಕ್ಕಳಿಗೆ ಹಸ್ತಿನಾವತಿಯ ಅಧಿಕಾರ ಬೇಕು ಅಂತವ ಹೇಳಿದಾಗ, ಅದಕ್ಕಾಗಿ ನಿಮ್ಮ ಅಧಿಕಾರವನ್ನು ಕೈಬಿಟ್ಟಿರಿ. ನಿಮ್ಮ ಮಕ್ಕಳಾದರೂ ನಾಳೆ ಇದನ್ನು ಕೇಳಿಯಾರು ಎಂಬ ಅವನ ಶಂಕೆಯನ್ನು ದೂರ ಮಾಡುವುದಕ್ಕೆ ಮರಣ ಪರ್ಯಂತರವು ಸತಿಯರ ನೊರಸೆ. ಎಲ್ಲರೂ ಹುಟ್ಟಿದವರೆಲ್ಲ ನನಗೆ ಭಾಗೀರಥಿಗೆ ಸಮ ಅಂತ ಹೇಳಿದಿರಿ. ಎಷ್ಟು ದೊಡ್ಡವರು ನೀವು! ಹಾಗಾಗಿಯೇ ದೇವವ್ರತ ಭೀಷ್ಮನಾದ. ಭೀಷಣ ಪ್ರತಿಜ್ಞೆಯಿಂದಾಗಿ ನೀವು ಭೀಷ್ಮರಾದಿರಿ ಎನ್ನುವುದು. ದೊಡ್ಡವರು ನೀವು, ಕರುಣಾಮೂರ್ತಿಗಳು ಹೌದು. ಯಾಕೆ? ಒಂದು ಪ್ರೀತಿಯನ್ನು ಬದುಕಿಸಬೇಕು ಅಂತ ಈ ಜೀವ ಕಾರುಣ್ಯವಿದೆಯಲ್ಲ. ಪ್ರತಿ ಮನೆಯಲ್ಲಿಯೂ ಪ್ರತಿ ದಾಂಪತ್ಯದಲ್ಲಿಯೂ ಹೊಸ ಜೀವ ಹುಟ್ಟಿದೆ ಅಂತಾದರೆ ಅದು ಈ ಪ್ರೀತಿಯಿಂದ, ಈ ಆಕರ್ಷಣೆಯಿಂದ. ಅದನ್ನು ಬದುಕಿಸಬೇಕು. ಹಾಗಾಗಿ ಈ ಅರಮನೆಯಲ್ಲಿ ನಿಮ್ಮ ತಾಯಿ ಗಂಗೆ, ಶಂತನು ಭೂಪತಿಗಳನ್ನು ಬಿಟ್ಟು ಹೋದ ಮೇಲೂ ವಿಚಿತ್ರವೀರ್ಯನು ಹುಟ್ಟಿದ್ದಾನೆ. ಮತ್ತೊಬ್ಬ ಅವನ ಹೆಸರಿಗಾಗಿಯೇ ಹೊಡೆದಾಡಿ ಹೋಗಿದ್ದಾನೆ ಅಂತ ಹೇಳಿದಿರಿ. ಸರಿಯೇ, ನಮ್ಮ ನಿರೀಕ್ಷೆ ಸುಳ್ಳಾಯಿತು. ಆದರೆ ನಿಮಗೆ ಇಷ್ಟು ದೊಡ್ಡ ಇತಿಹಾಸ ಉಂಟೆ. ಸಮಸ್ಯೆ ಇದೆ ನಿಮಗೆ, ನನಗೂ ಸಮಸ್ಯೆ ಇದೆ. ಹೇಗೆ ಹೇಳಲಿ? ಅವಕಾಶವೇ ಆಗಲಿಲ್ಲ. ಈಗ ನೀವು ಕೇಳ್ತಾ ಇದ್ದೀರಿ ಹಸ್ತಿನಾವತಿಯ ರಾಣಿಯಾಗಬೇಕು ಅಂತ. ನನ್ನ ಮನಸ್ಸಿನಲ್ಲಿರುವುದನ್ನು ಹೇಳಬಹುದೇ? ಸಾಲ್ವನರಪತಿ ವಲ್ದಮನವೇದು. ಹೌದು, ಸಾಲ್ವನರಪತಿ ವಲ್ದಮನ. ಆ ಸಾಲ್ವನರಪತಿ ವಲ್ದಮನವಿದು ಸೊಲ್ಲುವುದೇ ಕುರುವಂಶ ವಧುವೆನೆ. ಸಲ್ಲುವುದೇ ಕುರುವಂಶ ವಧುವೆನೆ. ಕಳುಹಿರೆ ನಾನು ಕಾಂತನಲ್ಲಿಗೆ, ಕಳುಹಿರನ್ನನು ಕಾಂತನಲ್ಲಿಗೆ, ಉಳಿಸಿರನ್ನಯ ಕಾಂತನಲ್ಲಿಗೆ, ಉಳಿಸಿರನ್ನಯ ಬಲದ ಮಲ್ಲಿಗೆ. ಕಳುಹಿರೆನ್ನನು ಕಾಂತನಲ್ಲಿಗೆ, ಉಳಿಸಿದೆನ್ನಯ ಕಾಂತನಲ್ಲಿಗೆ, ಉಳಿಸಿದೆನ್ನಯ ಒಲವ ಮಲ್ಲಿಗೆ. ಸಾಲ್ವಪತಿಗೆ ವಲ್ದಮನವಿದು. ಸಾಲ್ವನರಪದಿಗೊಲ್ದಮನವಿದು ಸಲ್ಲುವುದೇ ಕುರುವಂಶ ವಧುವೆನೆ. ಆಚಾರ್ಯ, ಅದು ಆವತ್ತಿನ ಸಿಟ್ಟಿನಿಂದಲ್ಲ, ಇವತ್ತಿನ ವಿನಯದಿಂದ ಕೇಳ್ತಾ ಇದ್ದೀರಿ. ಈ ಮನೆಯನ್ನು ಬೆಳಗಬೇಕು, ಚಂದ್ರವಂಶಕ್ಕೆ ಚಂದ್ರೋದಯವಾಗಬೇಕು ಅಂತ. ನಿಮಗಿರುವಂತೆಯೇ ಸಮಸ್ಯೆ ನನಗೂ ಇದೆ. ಹೇಗೆ ಹೇಳುವುದು? ಕೇಳದಿದ್ದರೆ ಹೇಳುವುದಕ್ಕೆ ಅವಕಾಶವಿರಲಿಲ್ಲ. ಕರೆದು ತಂದಿದ್ದೇನೆ, ಇವನನ್ನು ಮದುವೆಯಾಗಬೇಕು ವಿಧಿಸಿದ್ದರೆ ನನಗೂ ವಿಧಿ ಇರಲಿಲ್ಲ. ಆದರೆ ಕೇಳಿದಿರಲ್ಲ, ನಿಮ್ಮ ಕರುಣೆಯ ಮುಂದೆ
ಬಾಗಿ ವಿನಯದಿಂದೊಂದು ಮಾತು ಹೇಳಲೆ? ಚಂದ್ರವಂಶದ ಎತ್ತರಕ್ಕೆ ಬಿತ್ತರಕ್ಕೆ ಅದೆಂತಹ ವಿಸ್ತಾರವಿದೆ ಎನ್ನುವುದನ್ನು ವರ್ಣಿಸಿದ್ದೀರಿ. ಎಂತೆಂಥ ಮಹಾಪುರುಷರು ಹುಟ್ಟಿ ಬೆಳೆದಿದ್ದಾರೆ ಅಂತ ಹೇಳಿದ್ದೀರಿ. ಆ ಎತ್ತರದ ಕುಡಿಯನ್ನು ನಾವು ಬಯಸುತ್ತಿದ್ದೇವೆ ನಿಮ್ಮ ಒಡಲಿನಿಂದ ಅಂತ ಹೇಳ್ತಾ ಇದ್ದೀರಿ. ಆದರೆ ಅನಿರೀಕ್ಷಿತವಾಗಿ ನನ್ನ ಸ್ವಯಂವರದ ಮುನ್ನಾ ದಿನ ಕಾಶಿಯ ಉಪವನದಲ್ಲಿ ಸಿಕ್ಕ ಸಾಲ್ವರಾಜ ನಿಮಗೆ ನೆನಪಾಗಲಿಕ್ಕಿಲ್ಲ. ನಾನು ನೆನಪು ಮಾಡಬೇಕು. ಕಾಶಿಯ ಸ್ವಯಂವರ ಮಂಟಪದಲ್ಲಿ ಎಲ್ಲರೂ ತಮ್ಮ ಕೈದುಗಳನ್ನು ಕೆಳಗೆ ಹಾಕಿ ಉಘೆ ಉಘೆ ಭೀಷ್ಮ ಅಂತ ಹೇಳುತ್ತಿದ್ದಾಗ ಭೀಷ್ಮನಿಗೆ ಪೌರುಷ ಮಾರಿಹೋಯಿತೆ. ನೀವೆಲ್ಲ ಅವನ ಹೆಂಡಿರ ಸೀರೆಯನ್ನು ತೊಳೆಯುವುದಕ್ಕೆ ಸರಿಯಾದ ಗಂಡಸರು ಅಂತ ಹೇಳಿ ಸೊಕ್ಕಿನಿಂದ ಎದ್ದು ಬಂದನಲ್ಲ. ಅವನು ಧೈರ್ಯದಿಂದ ಬಂದದ್ದಲ್ಲ, ಅಂಬೆಯ ಮೇಲಿನ ಪ್ರೀತಿಯಿಂದ ಬಂದಿದ್ದು. ವನದಲ್ಲಿ ಕಂಡಾಗ ಅವನಿಗಾಗಿ ನಾನು ಒಲಿದೆ, ಅವನು ನನ್ನನ್ನು ಬಯಸಿದ. ಅಲ್ಲಿಂದಲೇ ಹೊರಟು ಹೋಗೋಣ ಅಂತ ಹೇಳಿದಾಗ ಬೇಡ ಬೇಡ, ಸ್ವಯಂವರ ಮಂಟಪಕ್ಕೆ ಬಾ, ನೀನು ಗೆಲ್ಲುತ್ತೀಯೇ, ನಿನ್ನ ಸಂಗಡ ನನ್ನ ತಂಗಿಯರನ್ನು ಕರೆದುಕೊಂಡು ನಿನ್ನನ್ನು ಓಲೈಸುತ್ತೇನೆ ಅಂತ ಹೇಳಿದ್ದರಿಂದ ಅವನು ಬಂದಿದ್ದ. ಪ್ರೀತಿ ಅಷ್ಟು ಒಲವು ಅವನಲ್ಲಿ ಅಷ್ಟು ಗಟ್ಟಿಯಾಗಿರುವುದರಿಂದ 14 ಲೋಕಗಳನ್ನು ಜಯಿಸಬಲ್ಲಂತಹ ಭೀಷ್ಮನನ್ನು ಎದುರಿಸುವುದಕ್ಕೆ ಕತ್ತಿ ಎತ್ತಿದ್ದು ನಿಜ. ಅವನು ನನಗಾಗಿ ಕಾಯುತ್ತಿದ್ದಾನೆ. ಅವನಿಗೆ ಒಲಿದು ಇಲ್ಲಿ ನಾನು ಮೈಚೆಲ್ಲಲೆ, ಮನಸ್ಸೊಂದು ಕಡೆ ಮೈಯೊಂದು ಕಡೆ ಆದರೆ ಸರಿಯಾದೀತೆ, ಕುಲದ ಘನತೆಗೆ ಗೌರವಕ್ಕೆ ಸರಿಯಾದೀತೆ. ಬಿಡಿ, ನಾನಾದರೂ ಒಲಿದವನನ್ನು ಬಿಟ್ಟು ಮತ್ತೊಬ್ಬನನ್ನು ದೊಡ್ಡವನು ಸಿಂಹಾಸನ ಮಹಾರಾಣಿಯಾಗುತ್ತೇನೆ ಎಂಬ ಲೋಭಕ್ಕಾಗಿ ಇದನ್ನು ಒಪ್ಪುವುದಕ್ಕೆ ಸರಿಯಾದೀತೆ? ಪ್ರಭು, ಕ್ಷತ್ರಿಯರಲ್ಲದ ಆ ಮತ್ಸ್ಯ ಕನ್ಯೆಯಲ್ಲಿ ಕೂಡ ಅರಸರಿಗೆ ಪ್ರೇಮ ಹುಟ್ಟಬಹುದು. ಅದಕ್ಕಾಗಿ ಭೀಷ್ಮನಂಥವರು ಇಷ್ಟು ದೊಡ್ಡ ತ್ಯಾಗ ಮಾಡಬಹುದು ಅಂತಾದರೆ ನಾನು ಹಸ್ತಿನಾವತಿಯಲ್ಲಿ ಸಿಗಬಹುದಾದ ಸಿರಿಯನ್ನು ಮೀರಿ ಸಾಲ್ವನಲ್ಲಿಯೇ ಒಲವನ್ನು ಹೊಂದಿದವಳು, ಅವನಿಗಾಗಿ ಕಳುಹಿಸಿಕೊಡಿ ಅಂತ ಸೆರಗೊಡ್ಡಿ ಬೇಡಿಕೊಳ್ತಾ ಇದ್ದೇನೆ. ನನ್ನ ಪ್ರೀತಿಯನ್ನುಳಿಸಿ. ಅಂದು ಅವನು ಬಂದ, ನಿಮ್ಮ ಮೈಮೇಲೆ ಬಿದ್ದ ಎಂಬ ಕಾರಣದಿಂದ ಅಲ್ಲಿಯೇ ಸಾಲ್ವನನ್ನು ಮುಗಿಸಲಿಲ್ಲವಲ್ಲ. ಸಾಲ್ವನನ್ನು ಬದುಕಿಸಿದ್ದೀರಿ ಅಂತಂದರೆ ನನ್ನ ಕನಸನ್ನು ಬದುಕಿಸಿದ್ದೀರಿ. ಅವನನ್ನು ಉಳಿಯಗೊಡಿ, ಹಾಗೆ ನನ್ನನ್ನು ಅಲ್ಲಿಗೆ ಕಳುಹಿಸಿಕೊಡಿ. ಅಂತೂ ಒಪ್ಪಿದನಲ್ಲ ಭೀಷ್ಮ. ಆಶ್ಚರ್ಯ! ಭೀಷ್ಮ ಸಿಂಹಾಸನದ ಪ್ರತಿಷ್ಠೆಗೆ ಮುಕ್ಕಾದೀತು ಅಂತ ನೋಡದೆ ನನ್ನನ್ನು ಸಾಲ್ವ ದೇಶಕ್ಕಾಗಿ ಕಳುಹಿಸಿಕೊಡುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ. ನನ್ನ ಕನಸು ಮತ್ತೆ ಚಿಗುರಿದೆ. ನಾನು ಸಾಲ್ವನ ಪ್ರಿಯಪತ್ನಿಯಾಗಿ ಬದುಕುತ್ತೇನೆ. ನನ್ನನ್ನು ಮತ್ತೆ ನಾನು ಕೂಡಿಕೊಳ್ಳುತ್ತೇನೆ. ಏನು ಸಂಭ್ರಮ! ನನ್ನ ತಂಗಿಯಂದಿರು ಹಸ್ತಿನಾವತಿಗೆ ಸಂದರು. ಅವನ ಹೆಸರೆಂಥದ್ದು? ವಿಚಿತ್ರ ವೀರ್ಯ. ಹೇಗಾದರೂ ಇರಲಿ, ಅದು ಅವರ ಭಾಗ್ಯವಲ್ಲವೇ? ನಾನು ಈ ಕಡೆಗೆ ಸಾಗಿ ಹೋಗ್ತಾ ಇದ್ದೇನೆ. ಹೋಗಲಿ ನನ್ನ ರಥ. ಸೌಭದೇಶದಲ್ಲಿ ಬಂದು ಅರಸರಿಗೆ ನಾವು ಕಾದಿದ್ದೇವೆ ಅಪ್ಪಣೆ ಅಂತ ಕೇಳಿದಾಗ ಒಳಬರುವುದಕ್ಕೆ ಹೇಳಿದ್ದಾರೆ. ಬಂದು ನಿಂತಿದ್ದೇನೆ. ಅರಮನೆಯಲ್ಲಿ ಇರುವವರಿಗೆಲ್ಲ ಹೀಗೆಯೇ. ಉಪವನದಲ್ಲಿ ಕಂಡಾಗ ಅವನು ನಾನು ಇಬ್ಬರೇ ಇದ್ದೆವು. ಆಗ ಯಾವ ಉಪಾಧಿಗಳೂ ಇರಲಿಲ್ಲ. ಅವನು ಗಂಡು, ನಾನು ಹೆಣ್ಣು ಎನ್ನುವುದು ಮಾತ್ರ ಅಲ್ಲಿ ಪ್ರಸ್ತುತವಾಗಿತ್ತು. ನಾವು ಕಣ್ಣಿನಲ್ಲಿಯೇ ಮಾತಾಡಿದ್ದೆವು. ಇಲ್ಲಿ ಹಾಗಾಗುವುದಿಲ್ಲ. ಎಷ್ಟೆಂದರೂ ಅರಮನೆ. ಅವನು ಪೀಠದಲ್ಲಿ ಕುಳಿತಿದ್ದಾನೆ, ನಾನೇ ಮಾತಾಡಿಸಬೇಕಲ್ಲ. ಖಳರಾಯ ಕೆಳೆಯ ಖಳರಾಯ ಪೂರ್ವದಲ್ಲಿ ನಾನು ಹಿಂದೆ ಕೆಳೆಯ ಖಳರಾಯ ಪೂರ್ವದಲ್ಲಿ ನಾನು ಹಿಂದೆ ಪೂರ್ವದಲ್ಲಿ ನಾನು ಪೇಳಿದಂದದಿ ನಿನ್ನ ಬಯಸಿ ಬಂದಿಹೆನು. ಪೇಳಿದಂದದಿ ನಿನ್ನ ಬಯಸಿ ಬಂದಿಹೆನು. ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಪೇಳಿದಂದದಿ
ವರಿಸೆನ್ ಸಾಲ್ವೇಶ ಕೋಳುಗೊಂಡುದು ಮನವು ಕೋಳುಗೊಂಡುದು ಮನವು ಕೋಳುಗೊಂಡುದು ಮನವು ವರಿಸೆನ್ನ ನೀನು ವರಿಸೆನ್ನ ನೀನು ಕೇಳಿಕೊಂಬೆನು ನಿನ್ನ ಕೇಳಿಕೊಂಬೆನು ನಿನ್ನ ದೈನ್ಯದಲ್ಲಿ ನಾನು ಕೇಳಿಕೊಂಬೆನು ನಿನ್ನ ದೈನ್ಯದಲ್ಲಿ ನಾನು ಕೋಳುಗೊಂಡುದು ಮನವು ವರಿಸೆನ್ನ ನೀನು ಕೇಳಿಕೊಂಬೆನು ನಿನ್ನ ದೈನ್ಯದಲ್ಲಿ ನಾನು ಕೋಳುಗೊಂಡುದು ಮನವು ವರಿಸಲ್ಲ ನೀನು ಕೇಳಿಕೊಂಬೆನು ನಿನ್ನ ದೈನ್ಯದಲ್ಲಿ ನಾನು ಕೇಳಯ್ಯ ಖಳರಾಯ ಪೂರ್ವದಲ್ಲಿ ನಾನು ಸಾಲ್ವೇಶ ಓಹ್, ನನ್ನನ್ನು ಮರೆತೇ ಬಿಟ್ಟೆಯ. ನಮ್ಮ ಕನಸು ಭಗ್ನವಾಯಿತು, ಭಗ್ನ ಪ್ರೇಮಿಯಾಗಿ ಬದುಕುವುದೇ ನನಗೆ ಅನಿವಾರ್ಯವಾಯಿತು ಅಂತ ಭಾವಿಸಿ ಸುಮ್ಮನೆ ಕುಳಿತೆಯ. ಭೀಷ್ಮ ಅಂದು ತೋರಿದ ಆ ರೌದ್ರವದ ಮುಂದೆ ಎಲ್ಲರೂ ಸ್ತಬ್ಧರಾಗಿ ಬಿಟ್ಟಿದ್ದರು. ಆದರೂ ಧೈರ್ಯ ಮಾಡಿ ನೀನು ಮುಂದೆ ಬಂದೆಯಲ್ಲ. ಮಾರಿ ಹೋಯಿತೆ ಭೀಷ್ಮನಿಗೆ ಪೌರುಷ ಅಂತ ಅಲ್ಲಿರುವ ಗಂಡಸರನ್ನೆಲ್ಲ ಕೆಣಕಿದೆಯಲ್ಲ. ಹೋಗಿ ಅವನ ಹೆಂಡಿರ ಸೀರೆ ತೊಳೆಯುವುದಕ್ಕೆ ಹೋಗಿ ಅಂತ ಅಣಕಿಸಿದೆಯಲ್ಲ. ಎಷ್ಟು ಸಂತೋಷವಾಯಿತು ನನಗೆ. ನಿನ್ನ ಕೈಯಲ್ಲಾಗದು ಎನ್ನುವುದು ಗೊತ್ತುಂಟು. ನೀನು ಶೂರನಲ್ಲ ಧೀರನಲ್ಲ ಅಂತಲ್ಲ, ಅಲ್ಲಿಯವರೆಗೂ ನೀನೇ ಗೆದ್ದಿದ್ದೆ. ಆದರೆ ಅಪರಿಮಿತ ಶೌರ್ಯದಿಂದ ಬೆಳೆದಿರುವಂತಹ ಗಂಗೆಯ ಪುತ್ರನೆದುರು ಯಾರೂ ಸೋಲುತ್ತಾರೆ ಎನ್ನುವುದು ಪ್ರತೀತಿ. ಹಾಗಾಗಿ ಅವನೆದುರು ಸೋತರೂ ಅದು ಗೆಲುವು, ಅದು ಪ್ರತಿಷ್ಠೆ. ಯಾಕೆ? ಗಂಗೆಯನೆದುರು ಒಂದು ಕ್ಷಣ ಕತ್ತಿಯನ್ನೆತ್ತಿ ನಿಂತಿದ್ದೆಯಲ್ಲ ನೀನು, ಅದು ನನಗೆ ಅಭಿಮಾನದ ಸಂಗತಿ. ಒದ್ದ ಅವನು ನಿನ್ನನ್ನು ಕೊಲ್ಲಲಿಲ್ಲ, ನನ್ನ ಕನಸನ್ನು ಬದುಕಿಸಿದ. ಖಳರಾಯ, ಅವರೆಲ್ಲ ಹಾಗೆ ಹೇಳ್ತಾ ಇರಲಿ, ಆದರೆ ನೀನು ನನ್ನ ಪಾಲಿಗೆ ಎಂಥವನು? ಬಯಸಿ ಓಡಿ ಬಂದಿದ್ದೇನೆ ಪ್ರಭು. ಅಗೋ ಭೀಷ್ಮನನ್ನು ಒಪ್ಪಿಸಿದ್ದೇನೆ. ಭೀಷ್ಮ ಹಸ್ತಿನಾವತಿಗೆ ಹೋದ ಮೇಲೆ ಹೇಳಿದ, ನಾನು ಬ್ರಹ್ಮಚಾರಿ, ನನ್ನ ತಮ್ಮ ವಿಚಿತ್ರವೀರ್ಯನನ್ನು ನೀನು ಸೇರಿಕೋ ಅಂತ ಹೇಳಿದ. ಯಾವ ವಿಚಿತ್ರವೋ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳಿದೆ, ಅರಮನೆ ಇರಲಿ, ಸಿಂಹಾಸನವಿರಲಿ, ಇನ್ನಾವ ವೈಭವವೂ ಇರಲಿ, ವಿಶೇಷವಿರಲಿ, ಬೇಡ, ನಾನು ಒಲಿದವನನ್ನು ನಾನು ಸೇರುತ್ತೇನೆ ಅಂತ ಹೇಳಿದೆ, ಒಪ್ಪಿಸಿದೆ. ನಾವು ಅಂದುಕೊಂಡಿದ್ದೆವು, ನೀನು ಗೆಲ್ಲುತ್ತೀಯೇ, ಎಲ್ಲರನ್ನೂ ಮೀರುತ್ತೀಯೇ, ನನ್ನ ಕೈ ಹಿಡಿಯುತ್ತೀಯೇ, ಎಲ್ಲರೆದುರು ನಿನ್ನ ಕೊರಳಿಗೆ ಮಾಲೆ ಹಾಕಿ ಎಷ್ಟು ಗರ್ವದಿಂದ ನಾನು ಸಾಲ್ವನ ಹೆಂಡತಿಯಾಗುತ್ತೇನೆ ಅಂತ ನಿನ್ನ ರಥ ಹತ್ತಬೇಕು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಏನು ಮಾಡೋಣ? ಧುತ್ತನೆ ಬಂದೆರಗಿದನಲ್ಲ, ಅವನನ್ನು ಜಯಿಸುವುದಕ್ಕೆ ನಿನಗೂ ಆಗಲಿಲ್ಲವಲ್ಲ. ನಮ್ಮಿಬ್ಬರಿಗೂ ಅಸಹಾಯಕತೆ ಕಾಡಿತು. ಆದರೆ ಅದನ್ನು ಮೀರಿ ಓಡಿ ಬಂದಿದ್ದೇನೆ. ಯಾಕೋ ಓಡಿ ಎಂದರೆ ಆತುರ ನನಗೆ. ಯಾವ ಕ್ಷಣದಲ್ಲಿ ನಾನು ಸಾಲ್ವನನ್ನು ಸೇರಿಯೇನು ಎಂದು. ಊರವರಿಗೆ ನಾನು ಹೊಸಬಳು, ಯಾಕೆ ಚಿಂತೆ? ಪರಿಚಯಿಸು. ಇವಳು ಕಾಶಿಯ ಉದ್ಯಾನವನದಲ್ಲಿ ಸಿಕ್ಕವಳು, ನನಗಾಗಿ ಒಲಿದವಳು. ನಮ್ಮಿಬ್ಬರ ಮಧ್ಯೆ ಮಾತಾಗಿದೆ. ಇದೋ ಸಾಲ್ವ ದೇಶವನ್ನು ಬೆಳಗುವುದಕ್ಕೆ ಬಂದ ನನ್ನ ಮುಂದಿನ ಮಹಾರಾಣಿ ಎನ್ನುವುದನ್ನು ಪರಿಚಯಿಸುವುದಕ್ಕೆ ಯಾಕೆ ಅನುಮಾನ? ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಹೌದು, ತಡವಾಯಿತು. ಇಷ್ಟು ದಿನಗಳ ಕಾಲ ಹಸ್ತಿನಾವತಿಯಲ್ಲಿ ಉಳಿಯಬೇಕಾಯಿತು, ಭೀಷ್ಮನನ್ನೊಪ್ಪಿಸಿ ಇಲ್ಲಿಗೆ ಬರಬೇಕಾಯಿತು. ಇಷ್ಟು ದಿನ ನಾನು ದೂರ ಉಳಿದೆ ಎನ್ನುವ ಸಿಟ್ಟೆ ನಿನಗೆ? ನನ್ನನ್ನೇಕೆ ಮಾತಾಡಿಸಲಾರೆ? ನಿನ್ನ ಮಾತನ್ನು ಕೇಳುವುದಕ್ಕಾಗಿಯೇ ಬಂದು ನಿನ್ನೆದುರು ನಿಂತಿದ್ದೇನೆ. ಹೇಳು ಸಾಲ್ವೇಶ. ತರುಣಿ ಕೇಳೆ ನಿನ್ನ ಮನಗಳು ಇರಲಿ ಹೋಗಲಿಲ್ಲ, ತರುಣಿ ಕೇಳೆ ನಿನ್ನ ಮನಗಳು ಇರಲಿ ಹೋಗಲಿಲ್ಲ. ಯಾಕೆ? ಪರಮಸ ಹಸಿ ಭೀಷ್ಮನಾಮ ಪರಿಸರುದಯ ಇನ್ನೂ
ಇರಲಿ ಹೋಗು ಇನ್ನು ಆ ಭೀಷ್ಮನ ಭಯದಿಂದ ಹೊರಗೆ ಬಂದಿಲ್ಲವೇ ನೀನು? ಸಾಲ್ವೇಶ, ಯಾಕೆ ಹಾಗೆ ಆಲೋಚನೆ ಮಾಡುತ್ತೀಯೆ? ಬಹಳ ದೊಡ್ಡವನವನು, ದೇವತೆಗಳೊಪ್ಪಿದ ಮನುಷ್ಯ. ಅಂಥವನಲ್ಲಿ ಅವನು ಕಲಿತದ್ದೇ ದೇವಲೋಕದಲ್ಲಂತೆ. ಹಾಗಾಗಿ ಅವನ ವಿದ್ಯೆಯನ್ನು ಎದುರಿಸುವುದಕ್ಕೆ ಭೂಮಿಯ ಮಕ್ಕಳಿಗೆ ತಿಳಿಯದು ಎನ್ನುವ ಮಾತುಂಟು. ಅವನಲ್ಲಿ ಸೋತರೆ ಸೋಲಲ್ಲ. ಯಾಕೆ ಹೆದರುತ್ತೀಯೇ? ಅವನಿಂದ ಬಂದಿದ್ದೇನೆ ಅಂತಂದರೆ ನನ್ನನ್ನು ನೋಡಿದರೂ ನಿನಗೆ ಭೀಷ್ಮನೇ ಕಾಣ್ತಾ ಇದ್ದಾನೆಯೇ? ಇದೆಷ್ಟು ಆಶ್ಚರ್ಯ! ಅವನಿಗಿಂತಲೂ ಮೊದಲು ನಾನು ನಿನಗೆ ಕಂಡವಳು. ನಮ್ಮಿಬ್ಬರ ಮಧ್ಯೆ ಮಾತುಕತೆಯಾಗಿದೆ. ಒಂದು ಕ್ಷಣದ ಯುದ್ಧದಲ್ಲಿ ಸೋತೆ. ನನಗರ್ಥವಾಗುತ್ತದೆ. ಯಾವ ಹೆಣ್ಣಿಗೆ ಆದರೂ ನೀನು ಸೌಂದರ್ಯದಲ್ಲಿ ಕುಂದುಳ್ಳವಳು ಅಂತ ಹೇಳಿದರೆ ಎಷ್ಟು ಬೇಸರವಾಗುತ್ತದೆಯೋ ಅಷ್ಟೇ ಬೇಸರ ಪುರುಷನೊಬ್ಬನಿಗೆ ಸೋತಾಗ ಆಗುತ್ತದೆ. ನೀನು ಧೈರ್ಯವಂತನಲ್ಲ, ಪೌರುಷವಂತನಲ್ಲ, ಶಕ್ತಿವಂತನಲ್ಲ ಅಂತ ಹೇಳಿದಾಗ ಅವನಿಗೆ ಅದೆಷ್ಟು ಅವಮಾನವಾಗುತ್ತದೆ ಅಂತ ನನಗೆ ಗೊತ್ತಿದೆ. ನಿನ್ನ ಅವಮಾನವನ್ನು ಮರೆಸುವುದಕ್ಕೆ ಬೇಕಾದಂತಹ ಎಲ್ಲ ವಿದ್ಯೆಗಳು ನನಗೆ ಗೊತ್ತು. ಕಾಶಿಯ ಅಳಿಯನಾಗುವಂಥ ಅವಕಾಶ ನಿನಗೆ ಬಂದಿದೆ. ಗಂಗೆಯಲ್ಲಿ ಮಿಂದೆದ್ದವಳು ನಾನು, ಪಾಪದವಳಲ್ಲವೋ? ಹಾಗಾಗಿ ನನ್ನನ್ನು ಸ್ವೀಕರಿಸು. ಯಾಕೆ ಭಯದಿಂದ ಬಂದ ಪ್ರೇಮವನ್ನು ನೀನು ನೂಕುತ್ತಾ ಇದ್ದೀಯೆ? ಈ ಪ್ರೇಮಕ್ಕಿಂತ ನಿನಗೆ ಪ್ರತಿಷ್ಠೆ ದೊಡ್ಡದಾಯಿತೇ? ಪ್ರೇಮಕ್ಕಿಂ ಮಾನವೇ ಮಿಗಿಲಾಯಿತೇ ಸಾಲ್ವಾಗ ನಲ್ಲ. ಪ್ರೇಮಕ್ಕಿಂ ಮಾನವೇ ಮಿಗಿಲಾಯಿತೇ ಸಾಲ್ವ ಭಾಮೆಗಿಂ ಬಿಂಕವೇ ಮುಗಿಲಾಯಿತೇ ಭಾಮೆಗಿಂ ಬಿಂಕವೇ ಮುಗಿಲಾಯಿತೇ ಪೆರ್ಮೆದ ಕಟಿಯಲ್ಲಿ ನಲ್ಮೆದೂಗುವುದೇ ಪೆರ್ಮೆದ ಕಟಿಯಲ್ಲಿ ನಲ್ಮೆದೂಗುವುದೇ ವರ್ಮೆಯೇಡಿದ ಮಾತ ನಿಂತು ದುಡುವುದೇ ನಿನ್ನನ್ನೇ ನಂಬಿ ನಿನ್ನಲ್ಲಿ ನನ್ನ ಬದುಕಿದೆ, ಭವಿಷ್ಯವಿದೆ, ಕನಸಿದೆ ಅಂತ ಓಡಿ ಬಂದಂತಹ ಅಂಬೆಯನ್ನು ತಿರಸ್ಕರಿಸಿ ಮೊನ್ನೆ ಆಗಿ ಹೋದ ಯುದ್ಧದ ಸೋಲಿನಲ್ಲಿ ಆ ಭೀತಿಯಲ್ಲಿ ನನ್ನನ್ನು ತಿರಸ್ಕರಿಸುವುದಕ್ಕೆ ಮುಂದಾಗ್ತಾ ಇದ್ದೀಯಲ್ಲ. ನಿನ್ನ ಮನಸ್ಸಿನಲ್ಲಿ ಏನಾದರೂ ಇರಲಿ, ನನಗೆ ಬೇಕಾಗಿಲ್ಲ ಅಂತ ಈಗ ವಿರಕ್ತಿಯ ಮಾತಾಡ್ತಾ ಇದ್ದೀಯಲ್ಲ. ನಿನ್ನ ಆಸಕ್ತಿ ಎಂಥದ್ದು, ಅನುರಕ್ತಿ ಎಂಥದ್ದು. ಒಂದು ಕ್ಷಣ ನಾಳೆ ಬಾರ ಅಂತ ಹೇಳಿದರೆ ಇಲ್ಲ, ಒಮ್ಮೆ ಕೈತಟ್ಟಿ ಹೋಗಬಾರದೆ ಅಂತ ಕೈ ಮುಂದೆ ಮಾಡಿದ್ದೀಯಲ್ಲ. ಈಗ ಈ ಸಭೆಯಲ್ಲಿ ನಿನ್ನವರೆದುರು ನಿನಗೆ ಸಮಸ್ಯೆಯಾದರೆ ಹೇಳು. ನಾನು ನಿನ್ನ ಅಭಿಮಾನ ಭಂಗ ಮಾಡುವುದಿಲ್ಲ. ಆದರೆ ನಮ್ಮ ಪ್ರೇಮ ದೊಡ್ಡದು, ಅದನ್ನಲ್ಲಗಳೆಯಬೇಡ. ನಿನ್ನ ಪ್ರತಿಷ್ಠೆಗಿಂತ ನಮ್ಮ ಪ್ರೇಮ ಸಣ್ಣದು ಅಂತ ಅಂದುಕೊಳ್ಳಬೇಡ. ಯಾವ ಪ್ರತಿಷ್ಠೆ? ಭೀಷ್ಮನಲ್ಲಿ ಸೋತಾಗಿದೆ. ಸೋತವನಿಗೆ ಎಂಥ ಪ್ರತಿಷ್ಠೆ? ಆದರೆ ನೀನು ಗೆದ್ದಿದ್ದು ಅಂಬೆಯನ್ನು. ಆಲೋಚಿಸು. ನನ್ನ ತಂಗಿಯರು ಭೀಷ್ಮನ ತಮ್ಮನ ಹೆಂಡತಿಯರಾಗುತ್ತಾರೆ ಅಂತಾದರೆ ಹಿರಿಯಳಾದ ನಾನು ಸಾಲ್ವನನ್ನು ವರಿಸಿದೆ, ಭೀಷ್ಮನನ್ನು ಒಪ್ಪಿಸಿ ಬಂದಿದ್ದೇನೆ. ಈಗ ನೀನು ಹಸ್ತಿನಾವತಿಯ ಅರಸರ ಷಡ್ಡುಕನಾಗುವ ಅವಕಾಶ ಬಂದಿದೆಯಲ್ಲ, ನೀನವರಿಗೆ ಸರಿಸಮನಾಗುತ್ತೀಯೆ. ಅಡ್ಡಪಂಕ್ತಿಯ ಕ್ಷತ್ರಿಯನಲ್ಲದವನು ಅಂತ ಅವರು ತಿರಸ್ಕರಿಸುವಾಗ ಇಂತಹ ಬಹುದೊಡ್ಡ ಅವಕಾಶ ನಿನಗೆ ಬಂದಿದೆಯಲ್ಲ. ಪ್ರೀತಿಯನ್ನು ಹೆಮ್ಮೆಯ ತಕ್ಕಡೆಯಲ್ಲಿ ತೂಗುವುದಕ್ಕಾದೀತೆ? ಪ್ರತಿಷ್ಠೆಯ ತಕ್ಕಡೆಯಲ್ಲಿ ಪ್ರೀತಿಯನ್ನು ತೂಗುವುದಕ್ಕೆ ಹೋದರೆ ಯಾವುದು ಸರಿಯಾದೀತು ಹೇಳು? ಪ್ರೀತಿಗಾಗಿ ಎಲ್ಲವನ್ನೂ ಬಿಟ್ಟುಕೊಟ್ಟವರಿದ್ದಾರೆ. ಹಸ್ತಿನಾವತಿಯ ಸಿಂಹಾಸನದಲ್ಲಿ ಮಹಾರಾಣಿಯಾಗುವ ಅವಕಾಶವನ್ನು ತಿರಸ್ಕರಿಸಿ ನಾನು ಬಂದಿದ್ದೇನೆ. ಸಾಲ್ವ ನನ್ನವನು. ಹಾಗಾಗಿ ನನ್ನನ್ನು ತಿರಸ್ಕರಿಸು. ಅಗೋ, ನಾನು ಯಾವ ಗಂಗೆಯಲ್ಲಿ ಮಿಂದಿದ್ದೇನೆಯೋ ಆ ಗಂಗೆಯ ಆಣೆಯಾಗಿ ಹೇಳ್ತಾ ಇದ್ದೇನೆ ಸಾಲ್ವ. ನಾನು ನಿನ್ನನ್ನಲ್ಲದೆ ಇನ್ನೊಬ್ಬರನ್ನು ವರಿಸಲಾರೆ ಎನ್ನುವ ಹಠದಿಂದಲೇ ಬಂದಿದ್ದೇನೆ. ನನ್ನನ್ನು ಸ್ವೀಕರಿಸು. ವಿಶ್ವೇಶ್ವರನ ಆಣೆಯಾಗಿ ನಾನು ನಿನ್ನನ್ನಲ್ಲದೆ ಮತ್ತೊಬ್ಬರನ್ನು ಬಯಸಿದವಳಲ್ಲ. ನನ್ನನ್ನು ಸ್ವೀಕರಿಸು, ಸ್ವೀಕರಿಸು. ಆಗದೆ ಏನು ಏನು ಹೇಳಿದೆ?
ನಾನು ವ್ಯಭಿಚಾರಿ ಅಂತ ಹೇಳಿದೆಯೋ? ಬೇರೆಯವರನ್ನು ಬೆರೆದು ಬಂದಿದ್ದೇನೆ, ಆದದ್ದರಿಂದ ಬೇಡ. ಇಷ್ಟು ಕಾಲ ಭೀಷ್ಮನ ಬೆದರಿಕೆಯಿಂದ ಈಗ ಭೀಷ್ಮನನ್ನೇ ಬೆರೆದು ಬಂದವಳು ಅಂತ ಹೇಳುವುದಕ್ಕೆ ಮುಂದಾದಿಯಲ್ಲ. ನಿನ್ನ ಆಸ್ಥಾನದಲ್ಲಿದ್ದೀಯೆ ಎನ್ನುವ ಭರವಸೆಯಿಂದ ಏನು ಬೇಕಾದರೂ ಮಾತಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯೆ. ಏನೋ ಒಂದು ಕ್ಷಣದಲ್ಲಿ ನಿನ್ನ ನಿಲುವನ್ನು ಕಂಡು ಚೆಲುವನ್ನು ಕಂಡು ಒಲಿದಿದ್ದೇನೆ ಅಂತಾದರೆ ನನಗೊಂದು ಅಭಿಮಾನವೇ ಇಲ್ಲ ಅಂತಂದುಕೊಂಡಿಯೋ? ಕ್ಷತ್ರಿಯಾಣಿಯಾದ ನಾನು ನಿನ್ನೆದುರಿನಲ್ಲಿ ಖಡ್ಗ ಹಿಡಿದು ನಿಲ್ಲಬಲ್ಲ, ಬಿಲ್ಲು ಹಿಡಿದು ಎದುರಿಸಬಲ್ಲ ಸಾಮರ್ಥ್ಯವುಳ್ಳವಳು. ಏನು ತಿಳಿದಿದ್ದೀಯೆ? ಪ್ರೇಮದಿಂದ ಯಾಚಿಸಿದರೆ ಹೆಮ್ಮೆಯಿಂದ ನನ್ನನ್ನು ನಿರಾಕರಿಸುತ್ತಿದ್ದೀಯೆ. ಏನು ಮಾತು ನಿನ್ನದು? ವ್ಯಭಿಚಾರಿ ಅಂತ ಹೇಳ್ತಾ ಇದ್ದೀಯೋ? ನಮ್ಮ ಅರಮನೆಯ ಉಪವನದಲ್ಲಿ ಹೆಣ್ಣು ಮಕ್ಕಳು ಆಡುವಲ್ಲಿ ಗಂಡು ಮಕ್ಕಳು ಪ್ರವೇಶಿಸುವುದಿಲ್ಲ. ಆ ಸಂಸ್ಕಾರ ಇಲ್ಲದವನು, ನಮ್ಮ ಜಲಕೇಳಿಯನ್ನು ಕಂಡವನು, ವನಕೇಳಿಯನ್ನು ನೋಡಿದವನು, ಮರೆಯಲ್ಲಿ ನಿಂತು ನಮ್ಮ ಸೌಂದರ್ಯವನ್ನು ಹೀರಿದವನು, ಆ ಕ್ಷಣದಲ್ಲಿಯೇ ರಥ ಹತ್ತು ತಿರುಗಿ ನನ್ನ ದೇಶಕ್ಕೆ ಹೋಗೋಣ ಅಂತ ಹೇಳಿದವನು, ನನ್ನಲ್ಲಿ ಸುರ ನರೋರುಗರನ್ನೆಲ್ಲ ಜಯಿಸುತ್ತೇನೆ ನಾನೆಂಥವನು ಅಂತ ನನ್ನಲ್ಲಿ ಕೊಚ್ಚಿಕೊಂಡವನು, ಭೀಷ್ಮನೆದುರು ಗೆಲ್ಲಲಾಗದೆ ಸೋತವನು. ಈಗ ಸೋತರು ನಿನ್ನೆಡೆಗೆ ಬಂದು ನಾನು ಮನಸೋತು ನಿಂತರೆ ನೀನು ಸೊಕ್ಕಿನಿಂದ ಮಾತಾಡ್ತಾ ಇದ್ದೀಯ. ನೀನು ಜಾರ, ನೀನು ಚೋರ. ಇಂಥವನನ್ನು ನಂಬಿ ನಾನು ಬದುಕಿದನಲ್ಲ, ಬಂದೆನಲ್ಲ, ಇನ್ನು ನಿನ್ನನ್ನು ತಿರಸ್ಕರಿಸುತ್ತೇನೆ. ಏನು, ನನ್ನನ್ನು ಆಸ್ಥಾನದಲ್ಲಿದ್ದು ಈಗ ನನ್ನನ್ನು ಕೊಚ್ಚುವುದಕ್ಕೆ ಮುಂದಾಗ್ತಾ ಇದ್ದೀಯ? ಬಿಡಯ್ಯ, ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನಿನಗೆ ಬದುಕಿನಲ್ಲಿ ಪ್ರೀತಿ ಅಂದ್ರೇನು, ಪ್ರೇಮ ಅಂದ್ರೇನು, ಹೆಣ್ಣಿನ ಮನಸ್ಸೆಂಥದ್ದು ಅಂತ ಅರ್ಥವಾಗುವುದಿಲ್ಲ. ಮೂರ್ಖ, ಹಳ ಆಗಿ ಹೋಗು, ನಾನೇ ಹೋಗುತ್ತೇನಂತೆ. ಸಾಲ್ವನಿಗೆ ಭಯ, ಭೀಷ್ಮನಿಗೆ ಬ್ರಹ್ಮಚರ್ಯ, ನನಗೆ ಏನು? ಮರುಳೇ ಮರುಳೇ ನಾನಾಗಿರ್ಪೆ, ಹುಚ್ಚಿಯಾಗಿ ಬಿಟ್ಟೆ. ಮರುಳೇ ನಾನಾಗಿರ್ಪೆ, ಮತ್ಪಿತ ಪರಮ ಪಾತಕಿ. ಅವ ಅಪ್ಪ ಅಲ್ಲ, ಮತ್ಪಿತ ಪರಮ ಪಾತಕಿ. ಸಾಲ್ವ ಮೂರ್ಖ, ಸಾಲ್ವ ಮೂರ್ಖನು, ಸುರ ನದಿ ಸುತ ಬುದ್ಧಿಹೀನನು. ಎನ್ನ ಸೃಷ್ಟಿಸಿದ ಸರಸಿ ಜಾಸನ ದುಷ್ಟ, ದುಷ್ಟ. ಎನ್ನ ಸೃಜಿಸಿದ ಸರಸಿ ಜಾಸನ ದುಷ್ಟ. ಇದರೊಳು ಸರ್ವ ಕಾರಣ ಮೂಲ ಭೀಷ್ಮ, ಭೀಷ್ಮ. ಇದರೊಳು ಸರ್ವ ಕಾರಣ ಮೂಲ ಭೀಷ್ಮನೇ. ತರಳತನಯೇ ನಿಂಬೆ, ತರಳತನಯೇ ನಿಂಬೆ, ತರಳತನಯೇ ನಿಂಬೆ. ಮರುಳೆ 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 ನಾನಾಗಿರ್ಪೆ. ಹುಚ್ಚಿಯಾಗಿ ಬಿಟ್ಟೆ ನಾನು. ಪ್ರೀತಿಯಿಂದ ಪ್ರೇಮದಿಂದ ಬದುಕನ್ನು ಕಟ್ಟಬಹುದು ಅಂತಂದುಕೊಂಡು ಹುಚ್ಚಿಯಾಗಿ ಬಿಟ್ಟೆ ನಾನು. ನನಗೆ ಪ್ರೀತಿಯ ಹುಚ್ಚು, ಉಳಿದವರಿಗಲ್ಲ, ನನ್ನ ಸ್ವಯಂವರಕ್ಕಾಗಿ ಬಂದವರಿಗೆ ಪ್ರತಿಷ್ಠೆಯ ಹುಚ್ಚಿತ್ತು, ಸೌಂದರ್ಯದ ಹುಚ್ಚಿತ್ತು, ಭೋಗದ ಹುಚ್ಚಿತ್ತು. ಪ್ರೀತಿಗಾಗಿ ಬಂದವರಲ್ಲ. ನಮ್ಮನ್ನೊಯ್ಯುವುದಕ್ಕಾಗಿಯೇ ಬಂದ ಭೀಷ್ಮನಿಗೂ ಕೂಡ ಹಸ್ತಿನಾವತಿಯ ಸಿಂಹಾಸನದ ಪ್ರತಿಷ್ಠೆಯ ಹುಚ್ಚಿತ್ತೇ ವಿನಃ ಹೆಣ್ಣು ಮಕ್ಕಳನ್ನು ಬದುಕಿಸುವುದಕ್ಕಾಗಿ ಬಂದವನಲ್ಲ. ಕರೆದುಕೊಂಡು ಹೋದಾಗ ಚಂದ್ರೋದಯವಾಗಬೇಕು ಚಂದ್ರವಂಶದಲ್ಲಿ ಅಂತ ಹೇಳಿದರೂ ಅವನು ಬಂದಾಗ ಸೂರ್ಯನ ಬಿಸಿಲಿತ್ತು ಕಾಶಿಯಲ್ಲಿ. ಅವನ ಮುಖ ಕೆಂಡದಂತೆ ಉರಿಯುತ್ತಿತ್ತು. ಅವರಿಗೆಲ್ಲ ಪ್ರತಿಷ್ಠೆ ಮುಖ್ಯವಾಗಿತ್ತು. ನನ್ನ ಅಪ್ಪ ನಮ್ಮನ್ನು ಹಡೆದು ನಮಗೊಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡಬೇಕು, ನನಗೆ ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳೇ ನನಗೆ ಭವಿಷ್ಯವಾಗಬೇಕು ಅಂತ ಬಯಸಿದವನೂ ಕೂಡ
ನಮ್ಮ ಬದುಕಿಗಿಂತ ಅವನಿಗೆ ಅವನ ರಾಜಕೀಯ ಬಹಳ ಮುಖ್ಯವಾಗಿತ್ತು. ಇಲ್ಲದಿದ್ದರೆ ಯುದ್ಧವೇ ಆಗದಂತಹ ಕಾಶಿಯಲ್ಲಿ ರಣರಂಗವನ್ನು ನಿರ್ಮಿಸಿ ಸ್ವಯಂವರವನ್ನು ಏರ್ಪಡಿಸಬೇಕಿತ್ತೆ. ಬೇರಾವುದಾದರೂ ಒಂದು ಪಣವನ್ನು ಇಡಬಹುದಿತ್ತಲ್ಲ. ಗುರಿಯನ್ನು ಹಿಡಿಯುವುದನ್ನೋ, ಭಾರ ಎತ್ತುವುದನ್ನೋ, ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡುವುದನ್ನೋ, ಎಷ್ಟು ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಬಹುದಿತ್ತು. ಅದಲ್ಲ, ಎಲ್ಲರೊಡನೆಯೂ ಯುದ್ಧ ಮಾಡಿ ಯಾರು ಗೆಲ್ಲುತ್ತಾರೆಯೋ ಅವನಿಗೆ ನನ್ನ ಹೆಣ್ಣು ಮಕ್ಕಳು, ಅಂದರೆ ಈಗಾಗಲೇ ಇರುವ ಚಕ್ರವರ್ತಿ ಸಿಂಹಾಸನವನ್ನು ಅಣಕಿಸಬಲ್ಲವನೊಬ್ಬನನ್ನು ಸೃಷ್ಟಿಸಬೇಕೆಂಬ ಯಾವುದೋ ಹುಚ್ಚು ಅವನಿಗೆ ಅಡರಿತಲ್ಲ. ತನ್ನ ಹೆಣ್ಣು ಮಕ್ಕಳ ಭವಿಷ್ಯವನ್ನು ತನ್ನ ರಾಜಕೀಯದ ನಿರೀಕ್ಷೆಗಾಗಿ, ಮಹತ್ವಾಕಾಂಕ್ಷೆಗಾಗಿ ಹೊಸಕಿ ಹಾಕಿಬಿಟ್ಟನಲ್ಲ. ನನ್ನಪ್ಪ ದುಷ್ಟನಾಗಿ ಬಿಟ್ಟ. ಸಾಲ್ವನು ಭೀಷ್ಮನಂತಹ ಭೀಷ್ಮನನ್ನು ಒಪ್ಪಿಸಿ ಇದೋ ನಾನು ಬಂದೆ ಅಂತ ಹೇಳಿದರೆ ಒಪ್ಪಲಾರದೆ ಭಯದಲ್ಲಿ ನನ್ನನ್ನು ತಿರಸ್ಕರಿಸುತ್ತಿದ್ದಾನೆ. ಅವನಿಗನ್ನಿಸಿಬಿಟ್ಟಿದೆ ಇವಳು ಭೀಷ್ಮನ ಹೆಣ್ಣು ಎಂದು. ಮೂರ್ಖ, ಹೆಣ್ಣಿನ ಒಲವನ್ನು ತಿಳಿಯಲಾರ. ಭೀಷ್ಮ ನಮ್ಮನ್ನು ಹೊತ್ತುಕೊಂಡು ಹೋಗುವಾಗ ಎಂಥ ನಿರೀಕ್ಷೆ ಇತ್ತು. ಹೋದ ಮೇಲೆ ಹೇಳ್ತಾನೆ, ನಮ್ಮ ಅರಮನೆಯ ಸಿಂಹಾಸನವನ್ನು ನಾವು ಕಂದರನ ಮೊಮ್ಮಕ್ಕಳಿಗೆ ಅಡಬಿಟ್ಟಿದ್ದೇವೆ ಎಂದು. ಇನ್ನೂ ಮದುವೆಯೇ ಆಗಿಲ್ಲ ಮಗಳದ್ದು. ಹುಟ್ಟುವ ಮೊಮ್ಮಕ್ಕಳಿಗೆ ಸಿಂಹಾಸನ ಬೇಕು ಅಂತ ಕನಸು ಕಾಣುತ್ತಾನೆ ಕಂದರ. ಅರಮನೆಯವರು ಅವಕಾಶ ಕೊಟ್ಟರಲ್ಲ. ಇಷ್ಟನ್ನು ಕೊಡಬಲ್ಲಂತಹ ಭೀಷ್ಮನಿಗೆ ನನ್ನಪ್ಪ ತನ್ನ ಮಕ್ಕಳನ್ನು ಮದುವೆ ಮಾಡುವುದಕ್ಕೆ ಕಾಶಿಯ ಅಂಗಣದಲ್ಲಿ ಅವಕಾಶ ಕೊಡ್ತೇನೆ ಅಂತ ಹೇಳಲಿಲ್ಲಲ್ಲ. ಏನು ರಾಜಕೀಯ ಇದು? ಇವರ ರಾಜಕೀಯದಲ್ಲಿ ನಾನು ಸಿಕ್ಕಿಬಿದ್ದೆ. ಈಗ ಸಾಲ್ವನು ಒಪ್ಪಲಾರ. ಅಪ್ಪನ ಮನೆಗೆ ಹೋದರೆ ಅಪ್ಪ ಮಾತಾಡಿಸಲಾರ. ಭೀಷ್ಮನಲ್ಲಿ ಹೋಗುವುದಕ್ಕೆ ಮುಖವಿಲ್ಲ. ಹಾಗಂತ ನೋಡಿದರೆ ಏನು ಕಥೆ. ಅಯ್ಯೋ, ಎಲ್ಲರ ಹಣೆಯಲ್ಲಿಯೂ ಒಂದು ಮದುವೆಯನ್ನು ಬರೆಯಬಲ್ಲಂತ ಬ್ರಹ್ಮ ನನಗೊಂದು ಮದುವೆಯನ್ನೇ ಬರೆಯಲಿಲ್ಲವೇ? ನನಗೊಂದು ಬದುಕಿನ ಭವಿಷ್ಯವನ್ನು ನನ್ನ ಹಣೆಯಲ್ಲಿ ಬರೆಯುವುದಕ್ಕೆ ಮರೆತು ಬಿಟ್ಟನೆ. ಹಾಗ್ಯಾಕೆ ವಿಚಾರ ಮಾಡಬೇಕು? ಒಂದು ಕ್ಷಣ ಸಾಲ್ವನನ್ನು ಕಂಡಾಗ ಉಳಿದವರಿಗಿಲ್ಲದಂತಹ ಭವಿಷ್ಯ ಭರವಸೆ ನನಗೆ ಸಿಕ್ಕಿದೆ ಅಂತ ನಲಿದದ್ದು ಸುಳ್ಳೇ ನಾನು. ಅವನಿಗೆ ಭಯ. ಅರಮನೆ ಹಾಗೆಯೇ ಇದೆ, ಹೇಗೆ ನಂಬುತ್ತಾನೆ? ಭೀಷ್ಮ ತಾನೇ ಕರೆಸಿ ಮದುವೆ ಮಾಡಿದ್ದರೆ ಮಾತಿಲ್ಲದೆ ಒಪ್ಪಿಕೊಳ್ಳುತ್ತಿದ್ದನಲ್ಲ. ಆದರೆ ಭೀಷ್ಮನ ಪ್ರತಿಷ್ಠೆಗೆ ಕಡಿಮೆಯಾಗುತ್ತದೆ. ನನ್ನ ಅಪ್ಪನಿಗೂ ಇವಳು ಭೀಷ್ಮನ ಸಂಗಡ ಹೋದವಳು ಎಂಬ ಭಯ. ಅಲ್ಲಿರುವ ಸೃಷ್ಟಿಕರ್ತನಿಗೆ ಆಕೆ ಬೈಯಲಿ. ಇಷ್ಟು ರೂಪವನ್ನು, ಅರಮನೆಯಲ್ಲಿ ಒಂದು ಹುಟ್ಟನ್ನು ಕರುಣಿಸಿದವನು, ಅಂಬೆ ಎನ್ನುವ ಸುಂದರವಾದ ಹೆಸರಿಡುವುದಕ್ಕೆ ಅವನು ಅವಕಾಶ ನೀಡಿದವನು ಅವನನ್ನಲ್ಲ. ಇದೆಲ್ಲವನ್ನೂ ಕೆಡಿಸಿದವನು ಈ ಬ್ರಹ್ಮಚಾರಿ ಭೀಷ್ಮ. ಇವನು ಅಪ್ಪನಿಗೆ ಮದುವೆ ಮಾಡುವ ಉತ್ಸಾಹದಲ್ಲಿ ತನ್ನ ಭವಿಷ್ಯವನ್ನೇ ಕೊಂದುಕೊಂಡವನು. ಮತ್ತಿಬ್ಬರು ಹುಟ್ಟಿದರಲ್ಲ, ಚಿತ್ರಾಂಗದ ಎನ್ನುವವನು ಅವನ ಹೆಸರಿನ ಗಂಧರ್ವನೊಡನೆ ಹೆಸರಿಗಾಗಿಯೇ ಹೋರಾಡಿ ಸತ್ತನಂತೆ. ಇವನಿಗೆ ಹೆಸರೇ ವಿಚಿತ್ರ ವೀರ್ಯ. ಅವ ಹೇಗಿದ್ದಾನೋ ಗೊತ್ತಿಲ್ಲ. ಅವನನ್ನು ಮುಂದೆ ಬಿಡದೆ ಮುಂದೆ ನಿಂತು ಭೀಷ್ಮನೇ ವ್ಯವಹಾರ ಮಾಡುತ್ತಾನಾದರೆ ಭೀಷ್ಮನನ್ನು ನೋಡಿ ವಿಚಿತ್ರ ವೀರ್ಯನ್ನು ಒರೆಸುವುದಕ್ಕಾದೀತೆ. ಇದ್ಯಾವ ವಿಚಿತ್ರ? ಅಣ್ಣನನ್ನು ನೋಡು, ತಮ್ಮನನ್ನು ಮದುವೆಯಾಗು ಅಂದರೆ ಏನೋ ಸಮಸ್ಯೆ ಇದೆ ಎನ್ನುವುದೇ ಅರ್ಥ. ಅವರ ಸಮಸ್ಯೆ ಏನಾದರೂ ಇರಲಿ, ನಾನು ಹುಚ್ಚಿಯಾಗಿಬಿಟ್ನಲ್ಲ. ಯಾರನ್ನು ಕೇಳಲಿ, ಇಡೀ ಲೋಕದಲ್ಲಿ ನನ್ನನ್ನು ಯಾರೂ ಒಪ್ಪುವುದಿಲ್ಲ. ಯಾಕೆ? ಭೀಷ್ಮನ ಹೆಣ್ಣು. ಭೀಷ್ಮನ ಹೆಸರನ್ನು ಹೇಳಿದರೆ ಕೇವಲ ಸಾಲ್ವನಲ್ಲ, ಭೂಮಿಯ ಮೇಲಿರುವ ಯಾರೂ ಕೂಡ ನನ್ನತ್ತ ಕಣ್ಣು ಹಾಕಲಾರರು, ಕಲ್ಲೊಗೆಯಲಾರರು. ಹುಚ್ಚಿಯಾದರೂ ಕಲ್ಲೊಗೆಯಲಾರರು. ಭೀಷ್ಮನು ಅಂತಹ ಎತ್ತರದ ಪೌರುಷವುಳ್ಳವನಾದರೂ ನನ್ನ ಪಾಲಿಗೆ ದುಷ್ಟನಾಗಿ ಬಿಟ್ಟನಲ್ಲ. ಹಾಗಾಗಿ ನಾನು ಹೇಗೂ ಹೋಗಬಹುದು, ಎಲ್ಲೂ ಹೋಗಬಹುದು. ಭೀಷ್ಮನ ಹೆಸರು ಹೇಳಿದರೆ ಸಾಕು. ಅಂದರೆ ನಾನು ಭೀಷ್ಮನ ಹೆಣ್ಣು. ಇನ್ನೆಲ್ಲಿ ಹೋಗಲಿ? ಭೀಷ್ಮನಲ್ಲಿಯೇ ಹೋಗಿ ಕೇಳ್ತೇನಂತೆ. ಭೀಷ್ಮನಲ್ಲಿ ಹೋಗಿ ಕೇಳಿದರೆ ಹುಚ್ಚು ನಿನಗೆ, ಹೊರಟು ಹೋಗು ಅಂತ ಹೇಳ್ತಾನೆ. ತಾನು ಮದುವೆ ಆಗುವುದಿಲ್ಲ. ನನ್ನ ತಮ್ಮನಿಗೂ ಈಗ ನೀನು ಬೇಡ, ಆದುದರಿಂದ ನೀನು ಬೇಕಾದಲ್ಲಿ ಹೋಗಬಹುದು. ಹಸ್ತಿನಾವತಿಯಲ್ಲಿಯೇ ಉಳಿದರೆ ಅವನೂ ಕೂಡ ನನ್ನ ಹುಚ್ಚು ಬಿಡಿಸುವವನಂತೆ. ನೋಡಿ, ಹುಟ್ಟಿದ ಹೆಣ್ಣುಗಳೆಲ್ಲ ಭಾಗೀರಥಿಗೆ ಸಮ ಅಂತ ಹೇಳಿದವನು
ಈಗ ಅಂಬೆಯನ್ನು ಅಪರಾಧಿಯನ್ನಾಗಿ ಮಾಡಿಬಿಟ್ನಲ್ಲ. ಎಂಥವರಿವರು? ಆದೀತೆ, ನಾನು ಹಠಕ್ಕೆ ಬಿದ್ದೆ. ನಾನು ಸುಮ್ಮನೆ ಬಿಡುವವಳಲ್ಲ. ಕ್ಷತ್ರಿಯಾಣಿಯಾಗಿ ನಾನು ಶಪಥ ಮಾಡಿದೆ. ನಿನ್ನೆದುರು ವೀರರನ್ನು ತಂದು ನಿಲ್ಲಿಸಿ ನಿನ್ನನ್ನು ಗೆದ್ದು ನೀನು ವರಿಸುವಂತೆ ಮಾಡುತ್ತೇನೆ ಅಂತ ಹಠಕ್ಕೆ ಬಿದ್ದೆ. ತಪಸ್ಸು ಮಾಡುತ್ತೇನೆಂದು ಕಾಡಿಗೆ ಬಂದೆ. ನನ್ನ ಮಾತಾಮಹ ಸಿಕ್ಕಿದ. ಮಗಳೇ, ತಪಸ್ಸಿಗೆ ಬೇಕಾದ ವಯಸ್ಸೂ ಅಲ್ಲ, ಮನಸ್ಸೂ ಅಲ್ಲ ನಿನ್ನದು. ಆದದ್ದರಿಂದ ಇರು ನೋಡೋಣ ಅಂತ ಹೇಳುವಾಗ ಪರಶುರಾಮರು ಬಂದರು. ಅವನಲ್ಲಿ ಹೇಳಿದರು, ನಿನ್ನ ಶಿಷ್ಯ ಭೀಷ್ಮ ಇಂತಹ ಕೆಲಸವನ್ನು ಮಾಡಿದ್ದಾನೆ. ಮರ್ಯಾದೆಯುತವಾದ ಹೆಣ್ಣೊಂದನ್ನು ಹಾದಿಯಲ್ಲಿ ಬೀಳುವಂತೆ ಮಾಡಿದ್ದಾನೆ. ಅವಳ ಪ್ರೇಮವನ್ನು ಕೆಡಿಸಿದ್ದಾನೆ. ಇಂಥವನಿಗೆ ನೀನು ಗುರುವಾದೆಯಲ್ಲ. ಕ್ಷತ್ರಿಯ ದೌಷ್ಟ್ಯವನ್ನು ಮೆಟ್ಟಿ ಮೆರೆಯುವುದಕ್ಕಾಗಿ ಹುಟ್ಟಿ ಬೆಳೆದವನು ನೀನು. ಆದರೆ ನಿನ್ನ ಶಿಷ್ಯನೇ ಹೀಗೆ ಮಾಡ್ತಾ ಇದ್ದಾನೆ, ಏನು ಅಂತ ಕೇಳಿದಾಗ ಪರಶುರಾಮರು, ಮಗಳೇ ಹೆದರಬೇಡ, ನಿನಗೆ ಮದುವೆ ಮಾಡ್ತೇನೆ ಅಂತ ಹೇಳಿ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಇದೋ ಕುರುಕ್ಷೇತ್ರಕ್ಕೆ ಬಂದು ಭೀಷ್ಮನಿಗೆ ಹೇಳಿ ಕಳುಹಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತನ್ನು ಕೇಳೋಣ. ಕೇಳಿರೈ ಮುನಿವರರು ಕೋಶವ ತೋಳಿರೈ, ನಾ ಗೆಲುವೆ ಭೀಷ್ಮನ. ಆಹಾ, ಹೇಳಿಕೊಳ್ಳುವೆ ನೀಳಕೂತಳೆಯನ್ನು ಬರಿಸ. ಆಹಾ, ಸಂಗಡ ಬಂದ ಋಷಿಗಣಕ್ಕೆಲ್ಲ ಹೇಳ್ತಾ ಇದ್ದಾರೆ, ಇದು ಅಂಬೆಯ ದಿಬ್ಬಣ ಅಂತ. ನಾನೀಗ ಭೀಷ್ಮನಿಗೆ ಹೇಳಿ ಕಳುಹಿಸಿದ್ದೇನೆ, ಅವನನ್ನು ಗೆಲ್ಲುತ್ತೇನೆ, ಅಂಬೆಗೆ ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆಗಬಹುದು? ನಾನು ಕೇಳಬೇಕಲ್ಲ ಅವರಿಗೆ. ಪರಶುರಾಮರೇ, ನೀವೇನೋ ಹೇಳಿದಿರಿ, ಅವನನ್ನು ಯುದ್ಧಕ್ಕೆ ಕರೀತೇನೆ, ಗೆಲ್ಲುತ್ತೇನೆ ಅಂತ. ನನ್ನ ಮಾತನ್ನು ಹೇಳಿ ಕಳುಹಿಸಿದ್ದೇನೆ, ಶಿಷ್ಯ ನನ್ನ ಮಾತನ್ನು ಒಪ್ಪಲೇಬೇಕು ಅಂತ ನಿಮಗುಂಟು. ಕೇಳದೆ ಇದ್ರಿ ಏನು ಮಾಡ್ತೀರಿ? ಕೇಳದಿರ ನೀತಿಯನು, ಕೇಳದಿರ ನೀತಿಯನು ಶತ್ರುವಿ ಸೀಳುವೆನು, ತಪ್ಪಿಲ್ಲ ಈ ಕ್ಷಣ. ಬೇಳಿರೈ ನೀವೆನುತ ಬರಡಲು ಪರಶುಧರನು. ನಿಮ್ಮ ಮಾತನ್ನು ಕೇಳದೇ ಇದ್ದರೆ ನೀವು ಯುದ್ಧಕ್ಕೆ ನಿಲ್ಲುತ್ತೀರಿ, ಅವನನ್ನು ಸೋಲಿಸುತ್ತೀರಿ. ಅದೇನೋ ಯುದ್ಧಕ್ಕೆ ನಿಂತಾಗ ಪರಿಣಾಮ ಏನೂ ಆಗಬಹುದು. ನನ್ನ ಆತಂಕವನ್ನು ಕೇಳಿ. ಒಂದು, ನೀವು ಯುದ್ಧಕ್ಕೆ ನಿಂತು ಅವನನ್ನು ಸೋಲಿಸಿದರೆ ಅಲ್ಲ, ಯುದ್ಧಕ್ಕೆ ನಿಂತಾಗ ಏನೂ ಪರಿಣಾಮವಾಗಿ ಬಿಡಬಹುದು. ನೀವು ಚಿರಂಜೀವಿಗಳು, ಎಷ್ಟೂ ಕಾಲ ಯುದ್ಧ ಮಾಡಿ ಬಿಡಬಹುದು. ಭೀಷ್ಮನ ಆಯುಷ್ಯವೇ ಮುಗಿದು ಹೋಗಬಹುದು. ಹಾಗಾದರೂ ನನಗೊಂದು ಮದುವೆ ಆಗುವುದಿಲ್ಲ. ಭೀಷ್ಮ ನಿಮ್ಮ ಮಾತನ್ನು ಕೇಳಿ ಒಪ್ಪದಿದ್ದರೆ ಯುದ್ಧ. ಮದುವೆಗೆ ಯುದ್ಧ ಪರ್ಯಾಯವೇ? ಇದು ನನಗೆ ಅರ್ಥವಾಗದ ಭಾಷೆ. ಏನು ಮಾಡೋಣ? ಜಗತ್ತಿನಲ್ಲೆಲ್ಲ ಪರಶುವಿನ ಭಾಷೆಯಲ್ಲೇ ನೀವು ಮಾತಾಡಿದವರು. ನಿಮಗೆ ಬೇರೆ ಅರ್ಥವಾದೀತೆ? ಆಗಲಿ, ಏನೋ ಆಗಲಿ, ನೋಡೋಣ ಅಂತ ಕಾದು ನಿಂತಿದ್ದೇನೆ. ಓಹೋ ಹೋ ಹೋ, ಭೀಷ್ಮ ಬಂದವನ ವಿನಯವೇನು, ಪಾದಪೂಜೆಯೇನು, ಗುರುಗಳನ್ನು ಕಂಡು ನಮಿಸಿದ ರೀತಿಯಲ್ಲಿ ಈಗಾಗಲೇ ಒಪ್ಪಿದ್ದಾನೆ. ನನಗೀಗ ಮದುವೆಯಾಗುತ್ತದೆ, ಭೀಷ್ಮ ಮದುವೆಯಾಗುತ್ತಾನೆ ಅಂತ ನಿರೀಕ್ಷೆ ಮಾಡಿದರೆ ಗುರು ಶಿಷ್ಯರ ಸಂವಾದವೇ ವಿಚಿತ್ರ. ಆಹಾ, ನಿನ್ನ ಭಕ್ತಿಗೆ ಮೆಚ್ಚಿದೆನಯ್ಯ ಅಂತ ಗುರು ಹೇಳುವುದು, ನಿಮ್ಮ ಕರುಣೆ ನಮಗೆ ಇರಲಿ ಅಂತ ಶಿಷ್ಯ ಹೇಳುವುದು. ಒಂದೊಂದು ನಡೆದುಕೊಂಡು ಬರುತ್ತಿರುವಾಗ ಅಂಬೆಯ ಮಾತೇ ಇಲ್ಲ. ಒಂದು ಕ್ಷಣ ಹೇಳಿದರು, ಅಂಬೆಯನ್ನು ಕರೆದುಕೊಂಡು ಬಂದು ನೀನೀಗ ಬಿಟ್ಟರೆ ಅವಳನ್ನು ಯಾರು ವರಿಸಬೇಕು, ಆದದ್ರಿಂದ ವರಿಸುವುದಿಲ್ಲ ಅಂತಾದರೆ ಹಿಡಿ ಧನುವನ್ನು ಅಂತ. ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ಯಾರೆಲ್ಲ ಬಂದಿದ್ದಾರೆ? ಗಂಗೆ ಸಾರಥ್ಯ ಮಾಡಿದ್ದಾಳೆ. 3 ಲೋಕದವರೆಲ್ಲ ಬಂದು ಹೋಗಿದ್ದಾರೆ. ಏನಾಗುತ್ತದೆ ಪರಿಣಾಮ? ಕಳೆದ 21 ದಿನಗಳಿಂದ ನಾವು ಈ ಭೂಮಿಯನ್ನು ಬಿಟ್ಟು ಅವರು ಬಿಡುವ ಬಾಣಗಳಲ್ಲಿ ಆಕಾಶವನ್ನೇ ನೋಡುತ್ತಿದ್ದೇವೆ. ಇವರೆಲ್ಲ ಮಾತಾಡುವಾಗ ಅಂಬೆ ಇಲ್ಲ. ಈಗ ಬಂದಿರುವುದು ಗುರು ಹೆಚ್ಚೋ ಶಿಷ್ಯ ಹೆಚ್ಚೋ? ಯಾವ ಬಾಣ ಶ್ರೇಷ್ಠ, ಯಾವ ಅಸ್ತ್ರಕ್ಕೆ ಯಾವುದು ಪ್ರತ್ಯಸ್ತ್ರ? ಪರಶುರಾಮರು ಬಿದ್ದರೆ ಭೀಷ್ಮನೇ ಎಬ್ಬಿಸುತ್ತಾನೆ, ಅವನಿಗೆ ಉಸಿರು ಕೊಡುತ್ತಾನೆ. ಅದು ಭೀಷ್ಮನಿಗೆ ತಾಯಿ ಗಂಗೆ ಬಂದು ಸಾರಥ್ಯ ಮಾಡುತ್ತಾಳೆ. ಅವಳಿಗೂ ನಾನೊಂದು ಹೆಣ್ಣು, ನನಗೊಂದು ಮದುವೆಯಾಗಲಿ ಅಂತಿಲ್ಲ, ಭೀಷ್ಮ ಗೆಲ್ಲಲಿ ಅಂತಿದೆ.
ಇಡೀ ಲೋಕ ಅವರ ಪರವಾಗಿ ಯುದ್ಧಕ್ಕೆ ನಿಂತು ಬಿಟ್ಟಿದೆಯಲ್ಲ, ನಾನೆಲ್ಲಿದ್ದೇನೆ? ಯುದ್ಧದ ಪರಿಣಾಮವಾದರೂ ಏನು? ಪರಮ ಶಿಷ್ಯನ ನಿನ್ನ ದುರಗಾನು ಮೆಚ್ಚಿದೆ, ಪರಮ ಶಿಷ್ಯನ ನಿನ್ನ ದುರಗಾನು ಮೆಚ್ಚಿದೆ, ತೆರಳುವೆ ನಿನಗೆ ನಾಸುತ್ತೆ, ಶಿಷ್ಯನ ತೆರಳುವೆ ನಿನಗೆ ನಾಸೋತೆ, ಪರಡು ಹಿಂದಕ್ಕೆ ನಿನ್ನ ಮನ ಬಂದ ಆದರದಳು, ಇರುಬೋಬೆನೆಂದು ರಾಮ. ಇದೇನಾಗಿ ಹೋಯಿತು? ಪರಶುರಾಮರು ಹೇಳ್ತಾ ಇದ್ದಾರೆ, ಪರಮ ಶಿಷ್ಯನೇ ನಿನಗಾನು ದುರದಳು ಸೋತೆ ಅಂತ. ಅಂದರೆ ನನಗೆ ಮದುವೆ ಇಲ್ಲ. ಈ ಯುದ್ಧದಲ್ಲಿ ಗೆದ್ದವನು ಭೀಷ್ಮ, ಪರಶುರಾಮರೂ ಸೋತು ಹೋದರು ಅಂತಂದ್ರೆ ಏನು ಅರ್ಥ ಇದು? ಈ ಭೀಷ್ಮನನ್ನು ಸೋಲಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತಲೇ? ಆಗಲೂ ಅವರ ಮಾತು ಹೇಗಿತ್ತು? ಪರಶುರಾಮರು, ನಿನ್ನಿಷ್ಟ ಬಂದ ಹಾಗಿರು, ನನ್ನ ಮಾತೇನೂ ಇಲ್ಲ, ನೀನು ಗೆದ್ದಿರಬಹುದು. ಆದರೆ ನನಗೇನು? ಭೀಷ್ಮನಿಗೆ ಹೇಳುವುದಕ್ಕೆ ಅವರಲ್ಲಿ ಮಾತಿದೆ, ನೀನು ಗೆದ್ದೆ ಅಂತ. ನಾನು ಪರಶುರಾಮರು ಸೋತದ್ದಲ್ಲ, ಅಂಬೆ ಸೋತಿದ್ದಲ್ಲ, ಸತ್ತಿದ್ದಾಳೆ, ಬದುಕಿಯಲ್ಲಿದೆ ನನಗೆ. ಏನು ನಿರೀಕ್ಷೆ ಮಾಡಿಬಿಟ್ಟೆ ನಾನು? ಪ್ರಪಂಚದಲ್ಲಿ ಎಷ್ಟು ಮಾಂಗಲ್ಯಗಳನ್ನು ಕಡಿದರೋ ಈ ಪರಶುರಾಮರು. ಕ್ಷತ್ರಿಯರೆಲ್ಲರ ತಲೆಗಳನ್ನು ಅರಿದು ಈ ಭೂಮಿಗೆ ಒಳಿತನ್ನು ಮಾಡುತ್ತೇನೆ ಅಂತ ಹೊರಟವರವರು. ಹಾಗಾಗಿ ಅವರು ಎಲ್ಲಿಯೂ ಮಂಟಪಕ್ಕೆ ಹೋದದ್ದಿಲ್ಲ, ಮದುವೆ ಮಾಡಿಸಿದ್ದಿಲ್ಲ. ಇವರಿಂದ ನನ್ನ ಮದುವೆಯಾಗ್ತೇನೆ ಅಂತ ನಾನು ನಿರೀಕ್ಷೆ ಮಾಡಿಬಿಟ್ನಲ್ಲ. ಮಾತಿಗೆ ವಿರತಿಯನ್ನೇ ನೆನೆಯುವವರು, ಮೋಹದಿಂದ ಕಳಚಿಕೊಳ್ಳಬೇಕು, ಸಂಸಾರದಿಂದ ಆಚೆ ಇರಬೇಕು ಅಂತ ಹೇಳುವ ಋಷಿಗಣವನ್ನು ನನ್ನ ದಿಬ್ಬಣ ಅಂತ ನಾನು ತಿಳಿದು ಬಿಟ್ನಲ್ಲ. ನನ್ನ ಬುದ್ಧಿ, ನನಗೆ ಎಷ್ಟು ಹುಚ್ಚು! ಇವರೆಲ್ಲ ನನಗೆ ಮದುವೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದನಲ್ಲ. ಈ ಭೀಷ್ಮನ ಸೊಕ್ಕೆಂಥದ್ದು? ತಿರುಗಿ ಹೊರಟನ. ನಿಲ್ಲು ಭೀಷ್ಮ! ಪಿಡಿ ಧನವನ್ನು ನಿಲ್ಲನ್ನ ಸರಿಸ, ಪಿಡಿ ಧನವನ್ನು ನಿಲ್ಲನ್ನ ಸರಿಸದೆ ಧಡಿಗತನವ ತೋರ್ಪೆ, ಬಿಡುವೆನೆ ನೋಡೆಂದು ಶರಗಳ ಕೊಳ್ಳೆಂದು ನುಡಿದಳು ಕಾಡುತ್ತ ಅಂಬೆ. ಭೀಷ್ಮ, ಪರಶುರಾಮರನ್ನು ನೀನು ಗೆದ್ದಿರಬಹುದು, ಆದರೆ ನಾನಿದ್ದೇನೆ, ನಾನು ಕ್ಷತ್ರಿಯಾಣಿ ಇದ್ದೇನೆ. ನನ್ನ ಉದ್ದೇಶಕ್ಕಾಗಿ ನಾನೇ ಯುದ್ಧ ಮಾಡಬಲ್ಲೆ. ಈಗ ನನ್ನ ಪರವಾಗಿ ಯಾರೂ ಬರುವವರಿಲ್ಲ ಅನ್ನುವುದು ನನಗೆ ಗೊತ್ತಿದೆ. ಯಾರು ಬಂದಾರು? ಭೀಷ್ಮನನ್ನು ಗೆಲ್ಲುವುದಕ್ಕೆ ಪರಶುರಾಮರಿಗೂ ಅಸಾಧ್ಯ ಅಂತಾದಾಗ ಯಾರು ಬಿಲ್ಲೆತ್ತಿಯಾರು? ಆದರೆ ನನಗೆ ಬದುಕಬೇಕು. ಆದುದರಿಂದ ನಿನ್ನನ್ನು ಎದುರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಇದೋ ಬಿಲ್ಲನ್ನು ಹಿಡಿದಿದ್ದೇನೆ. ಯಾವ ಅಸ್ತ್ರ ಉಂಟು, ಯಾವ ಶಸ್ತ್ರ ಉಂಟು, ಯಾವ ಮಂತ್ರಾಸ್ತ್ರ ಉಂಟು, ಎದುರಾಗು ನೋಡೋಣ. ನಿನ್ನನ್ನು ಎದುರಿಸಿ, ನಿನ್ನನ್ನು ಸೋಲಿಸಿ ನಾನು ವರಮಾಲೆಯನ್ನು ಹಾಕ್ತೇನಂತೆ. ಹೆಣ್ಣಿನೊಡನೆ ನಿನಗೆ ಯುದ್ಧವೇ ಇಲ್ಲ, ಸರಸವೂ ಇಲ್ಲ, ವಿರಸವೂ ಇಲ್ಲ ನಿನ್ನ ಪಾಲಿಗೆ. ಹುಟ್ಟಿದವರೆಲ್ಲ ಭಾಗೀರಥಿಗೆ ಸಮ. ತಾಯಿಯೊಡನೆ ಮಕ್ಕಳು ಯುದ್ಧ ಮಾಡುವುದಕ್ಕಾಗುತ್ತದೆಯೇ? ಆದರೆ ತಾಯಿಯನ್ನು ಬೀದಿಯಲ್ಲಿ ಹಾಕಬಹುದಲ್ಲ. ಆಹಾ, ಇದಲ್ಲ, ನಿನಗಲ್ಲ, ನೀನು ಅವರ ಶಿಷ್ಯನಲ್ಲವೇ? ಪರಶುರಾಮರಿಗೆ ಒಂದು ಮಾತು ಕೇಳಬೇಕು ನಾನು. ಪರಿಣಯಕ್ಕೆ ಸಮರವದು ಸರಿ ಸಮವ ಪರಶುಧರ. ಹೌದೇ, ಪರಿಣಯಕ್ಕೆ ಸಮರವದು ಸರಿ ಸಮವ ಪರಶುಧರ. ಸುರನದಿ ಸುತ ನನಗೆ ವರನಾಗಲಲ್ಲ, ಸುರನದಿ ಸುತ ನನಗೆ ವರನಾಗಲಲ್ಲ. ಈ ಧರಣಿಯಲ್ಲಿ ಬದುಕಿಲ್ಲ, ಈ ಧರಣಿಯಲ್ಲಿ ಬದುಕಿಲ್ಲ. ಸಪ್ತಪದಿ ಇಲ್ಲ ನನಗೆ, ಸಪ್ತಪದಿ ಇಲ್ಲ ನನಗೆ, ಸಪ್ತಾರ್ಚನೆ ಬದುವೆ. ಪರಶುರಾಮಾಚಾರ್ಯ, ನಿನ್ನ ಶಿಷ್ಯ ಭೀಷ್ಮನಿಗೂ ಆಚಾರ್ಯ ಅಂತಲೇ ಹೆಸರು.
ಕ್ಷತ್ರಿಯನಾಗಿ ಹುಟ್ಟಿದರೂ ಬ್ರಹ್ಮಚರ್ಯದಿಂದ ಬದುಕಿದವನು, ಶಾಸ್ತ್ರಗಳನ್ನು ತಿಳಿದವನು. ಎಲ್ಲಿ? ಗಣಪತಿಯಲ್ಲಿ, ಶಿವನಲ್ಲಿ, ಶುಕ್ರನಲ್ಲಿ, ಎಲ್ಲರಲ್ಲಿಯೂ ಅಭ್ಯಾಸ ಮಾಡಿದನಂತೆ. ಆದದ್ದರಿಂದ ಅವನಿಗೆ ಆಚಾರ್ಯ ಪಟ್ಟ ಲಭಿಸಿದೆ. ಸಿಂಹಾಸನದ ಅಂಚಿನಲ್ಲಿದ್ದರೂ ಅವನು ಅಧಿಕಾರವನ್ನು ನಡೆಸಲಾರ. ಅಧಿಕಾರ ನಡೆಸುವವರು ಇವನ ಮಾತನ್ನು ಕೇಳದೇ ಇದ್ದರೆ ಇವ ಸುಮ್ಮನಿರಲಾರ. ಇಂಥವನನ್ನಲ್ಲವೇ ನೀವು ಬೆಳೆಸಿದ್ದು ನಿಮಗೆ ಕೇಳ್ತಾ ಇದ್ದೇನೆ ನಾನೀಗ. ನನಗೆ ನ್ಯಾಯ ಬೇಕಾಗಿದೆ. ಭರತ ವರ್ಷದಲ್ಲಿ ನ್ಯಾಯವನ್ನು ನೀಡಬೇಕಾದವರು ಎಲ್ಲಿ ಕುಳಿತಿದ್ದಾರೆ? ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ಚಕ್ರವರ್ತಿ ಸಿಂಹಾಸನ ಇದು. ಅದರ ಸಂಧಿ ವಿಗ್ರಹಿಯಲ್ಲವೇ ಇವನು? ಇವನಲ್ಲಿ ಮಾತಾಡಿಸುವುದಕ್ಕೆ ನಾನು ಹೋದರೆ ಮೂರ್ಖಳೆ ಮರುಳೆ ಅಂತ ನನ್ನನ್ನು ಛೇಡಿಸುತ್ತಾನೆ. ನಿಮಗೆ ಕೇಳ್ತೇನೆ, ನಾನು ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ಏನು ಅಪರಾಧ ಮಾಡಿದೆ ನಾನು? ಪ್ರಾಮಾಣಿಕವಾಗಿ ಹೇಳಿದೆ, ನಿಮ್ಮ ಕುಲಕ್ಕೆ ಹೊಂದುತ್ತೇನೆಯೇ? ಮತ್ತೊಬ್ಬನಿಗೆ ಒಲಿದವಳು ನಾನು. ಅವನಿಗೆ ಕೈತಟ್ಟಿ ಭಾಷೆ ಕೊಟ್ಟಿದ್ದೇನೆ, ಭರವಸೆಯನ್ನು ಕೊಟ್ಟಿದ್ದೇನೆ, ಕನಸು ಕಟ್ಟಿಕೊಂಡಿದ್ದೇನೆ ಅಂತ ಹೇಳಿದೆ. ಹಾಗಿದ್ದರೆ ಹೋಗು ಅಂತ ಹೇಳಿದ. ಆಗ ಇವನ ಕರುಣೆ ಅಂತ ಭಾವಿಸಿದ್ದೆ. ಅಲ್ಲ, ಸಾಲ್ವನಲ್ಲಿಗೆ ಅವನೇ ಬಂದು ಅಥವಾ ಅವನೇ ಸಾಲ್ವನನ್ನು ಕರೆಸಿ ಮದುವೆ ಮಾಡಲಾರ ಆ ಪ್ರತಿಷ್ಠೆ ಅವನಿಗೆ. ಈ ಹಿಂದೆಲ್ಲ ಏನಾಗಿತ್ತು ನಿಮಗೆ ಕೇಳ್ತೇನೆ. ಅಷ್ಟು ದೊಡ್ಡ ಅಪರಾಧವನ್ನು ನಾನು ಮಾಡಿದ್ದೇನೆ ಅಂತಾದರೆ, ಒಂದು ಕ್ಷಣ ಅವನ ಕೈ ಸ್ಪರ್ಶವಾಗಿದೆ ಎನ್ನುವ ಕಾರಣದಿಂದ ನನ್ನದು ಅಪರಾಧವಾಗಿದೆ ಎನ್ನುವ ಕಾರಣವಾದರೆ, ತಾಯಿಯನ್ನು ಕಡಿದಂತೆ ನನ್ನ ಒಂದು ಸಾರೆ ಕೊರಳನ್ನು ಕಡಿದು ಮತ್ತೊಮ್ಮೆ ಬದುಕಿಸಿದರೆ ಹೊಸ ಬದುಕಾದೀತು. ಭೀಷ್ಮ ಒಪ್ಪಿಯಾನಲ್ಲ. ಈಗ ಭೀಷ್ಮ ಹೇಳುತ್ತಿದ್ದಾನೆ, ನನ್ನ ತಮ್ಮನಿಗಲ್ಲ, ಈ ಹಸ್ತಿನಾವತಿಯ ಯಾವನಿಗೂ ನಿನ್ನನ್ನು ಮದುವೆಯಾಗಗೊಡೆ. ಭೀಷ್ಮನ ಹೆಣ್ಣಾದ ನನ್ನನ್ನು ಯಾರೂ ಒಪ್ಪುವುದಕ್ಕೆ ಸಿದ್ಧರಿಲ್ಲ. ಬೇಡ. ಅಹಲ್ಯೆ ಇಂದ್ರನಲ್ಲಿ ಬೆರೆದಳಲ್ಲ, ಅವಳಿಗೆ ಶಾಪವಿತ್ತು. 1000 ವರ್ಷ ಕಲ್ಲಾಗಿ ಬಿದ್ದಿದ್ದಳಂತೆ. ನಾನು ಸಿದ್ಧಳಿದ್ದೇನೆ. ಯಾವ ಶಾಪ ಕೊಡ್ತೀರಿ? ಎಷ್ಟು 1000 ವರ್ಷವೂ ಕಾಯುವುದಕ್ಕೆ ಸಿದ್ಧ. ಆದರೆ ಈ ಭೂಮಿಯ ಬದುಕಿನಲ್ಲಿ ಬಂದ ನನಗೆ ಒಂದು ಮದುವೆ ಬೇಕು, ಒಂದು ಸಂಸಾರ ಬೇಕು. ನಾನು ತಾಯಿ ಆಗಬೇಕು ಅಂತ ಆಸೆ ಇದೆ. ಒಂದು ಅವಕಾಶ ಕೊಡಬಹುದೇ? ಅಹಲ್ಯೆಗೆ ಸಿಕ್ಕ ಅವಕಾಶ. ನಾನಷ್ಟು ದೊಡ್ಡ ತಪ್ಪು ಮಾಡಿಲ್ಲ. ಬದುಕನ್ನು ಕೊಡಬಹುದೇ ನನಗೆ? ಕಾನೀನರನ್ನು ಸ್ವೀಕರಿಸುವ ಕಾಲ ಇದು. ಆದರೆ ಒಂದು ಕ್ಷಣ ಒಬ್ಬನಿಗಾಗಿ ಒಲಿದೆ ಎಂಬ ಕಾರಣದಿಂದ ನನ್ನ ಬದುಕನ್ನೇ ಬಲಿ ತೆಗೆದುಕೊಳ್ಳುವುದಕ್ಕೆ ಸಿಂಹಾಸನ ಮುಂದಾದಾಗಲೂ ಕೂಡ ಸುಮ್ಮನಿದ್ದೀರಲ್ಲ ನೀವು, ಸುಮ್ಮನಿದ್ದೀರಲ್ಲ. ನನಗೆ ಸಪ್ತಪದಿ ಇಲ್ಲ ಅಂತಾದರೆ ನಾನು ಬದುಕುವುದಿಲ್ಲ. ಸಪ್ತಾರ್ಚಿಯೇ ಹಾದಿ. ಅಗ್ನಿಯಲ್ಲದೆ ನಾನು ಬದುಕುವುದಕ್ಕುಂಟೆ? ನೀವು ನೋಡುತ್ತಿರಬೇಕು, ಬ್ರಹ್ಮಚಾರಿಗಳಿಬ್ಬರೂ ನೋಡುತ್ತಿರಬೇಕು. ಹೆಣ್ಣಿನ ಕನಸು ಹೇಗೆ ಸುಟ್ಟು ಹೋಗುತ್ತದೆ ಎನ್ನುವುದನ್ನು ನೋಡುವುದಕ್ಕೆ ಇದೋ ಅಗ್ನಿಕುಂಡವನ್ನು ನಾನು ಮಾಡುತ್ತೇನೆ. ಅಗ್ನಿಕುಂಡವನಲ್ಲಿ ದಶದಿಕ್ಕು ನೋಡಿ ಕೈ ಮುಗಿಯುತ್ತಂಬೆ. ಮಾಡಿದಳ ಅಗ್ನಿಕುಂಡವನಲ್ಲಿ ದಶದಿಕ್ಕು ನೋಡಿ ಕೈ ಮುಗಿಯುತ್ತಂಬೆ. ನೋಟು ನಿನ್ನನ್ನು ಕೊಲ್ಲೆ ಪುಟ್ಟಿ ಬರುವೆನೆಂದು ಕೋಟದಿದು ಮುಗಿದಳು. ಋಷಿಗಳನ್ನು ನೋಡುತ್ತಿರಬೇಕು. ಪ್ರತಿದಿನವೂ ನೀವು ಅಗ್ನಿಗೆ ಆಹುತಿ ಹಾಕುವವರಲ್ಲವೇ? ನಾನೇ ಆಹುತಿ ಆಗುವುದಕ್ಕೆ ಮನಸ್ಸು ಮಾಡಿದ್ದೇನೆ. ನನಗೆ ಬದುಕುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಇವರು. ಮದುವೆ ಇಲ್ಲದೆ, ರಕ್ಷಣೆ ಇಲ್ಲದೆ ಯಾಕೆ ಬದುಕಲಿ? ಹೇಗೆ ಬದುಕಲಿ? ಸುಂದರವಾದ ದೇಹ, ಇಷ್ಟು ಸುಂದರವಾದ ಹರೆಯ, ಇದನ್ನಿಟ್ಟುಕೊಂಡು ಯಾರು ನನ್ನನ್ನು ಒಪ್ಪಲಾರರು. ಯಾರಿಗೂ ಬೇಡದವಳು ಅನ್ನಿಸಿಕೊಂಡು ಯಾಕೆ ಬದುಕಬೇಕು ನಾನು? ಹಾಗಂತ ಸಾಯೋಣವೆಂದರೆ ಸಾಯುವುದಕ್ಕೆ ಬಿಡ್ತಾರಿಯೇ ಇವರು? ಭೂಮಿ ಭೀಷ್ಮನ ಮಾತು ಕೇಳುತ್ತಾಳೆ. ಅಧಿಕಾರದಲ್ಲಿ ಧರೆಹಾರಿ ಸಾಯುವುದಕ್ಕೆ ಅವಕಾಶ ಇಲ್ಲ. ಗಂಗಾ ನದಿಯಲ್ಲಿ ಹಾರಿಕೊಳ್ಳೋಣ ಅಂದರೆ ಅದು ಭೀಷ್ಮನ ತಾಯಿ. ಭೀಷ್ಮನಿಗೆ ಅಪವಾದ ಬರ್ತದೆ ಅಂತ ಗಂಗೆ ಮುಳುಗಿಸಲಾರಳು. ನನಗೆ ಅವಕಾಶವಿಲ್ಲ. ಮೆರವ ಯಜ್ಞೇಶ್ವರನ ಅಂದದಿ ಈ ಪರಶುರಾಮನನ್ನು ವರ್ಣಿಸಿದರಲ್ಲ. ಹಾಗಾಗಿ ಅಗ್ನಿಯೂ ಕೂಡ ಪರಶುರಾಮನ ಮುಖದಲ್ಲಿದ್ದಾನೆ ಅಂತಾದರೆ ಸಾಯುವುದಕ್ಕೆ ನನಗೆ ಅವಕಾಶ ಇಲ್ಲ. ಗಾಳಿ ಉಸಿರು ಕಟ್ಟಿಕೊಂಡು ಸಾಯೋಣ. ನನ್ನ ಹೆಗಲಿಗಿರುವ ಬಟ್ಟೆಯನ್ನೇ ಬಿಗಿದುಕೊಳ್ಳೋಣ ಅಂದರೆ ಪರಶುರಾಮನಿಗೆ ಮೂರ್ಛೆ ಹೋದರೆ ಅವಳನ್ನು ಎಬ್ಬಿಸುವುದಕ್ಕೆ ಭೀಷ್ಮನ ಆರೈಕೆ ಇದೆ.
ಭೀಷ್ಮನಿಗೆ ಸಮಸ್ಯೆಯಾಗುತ್ತದೆ ಅಂತಾದರೆ ಗಾಳಿಯೂ ಉಸಿರು ಕಟ್ಟಿಸಲಾರ ನನ್ನನ್ನು. ಆಕಾಶವನ್ನು ನಂಬಿ ಯಾರು ಬದುಕಿದ್ದಾರೆ? ಸಾಯುವುದಕ್ಕೆ ಅವೊಂದು ಅವಕಾಶವಿದೆ ಅಂತ ಆಕಾಶವನ್ನು ಕೇಳೋಣ ಅಂದರೆ ಆಕಾಶವಾಣಿಯು ಭೀಷ್ಮನ ಪರವಾಗಿಯೇ ನುಡಿಯಿತಲ್ಲ. ಈ ಭೀಷ್ಮ ಸೋಲುವನಲ್ಲ ಪರಶುರಾಮ ಅಂತ ಅವನ ವಿಜಯದ ವಾಣಿಯನ್ನು ಘೋಷಿಸಿದ್ದು ಆಕಾಶ. ಪಂಚಭೂತಗಳಲ್ಲಿ ಬದುಕನ್ನು ಹುಡುಕಿದವರು ನಾವು. ಇದಾವುದನ್ನು ನಂಬಿ ಸಾಯುವುದಕ್ಕೆ ನನಗೆ ಅವಕಾಶವಿಲ್ಲ. ವರ್ತಮಾನದಲ್ಲಿ ವ್ಯವಸ್ಥೆಯ ಮುಖದಲ್ಲಿರುವವರು ಯಾರು? ಭೀಷ್ಮ. ಅವನನ್ನಿಗೂ ಬುದ್ಧಿ ಹೇಳಬಲ್ಲವರು ಯಾರು? ಪರಶುರಾಮ. ಆದರೆ ಇಬ್ಬರ ಎದುರಿನಲ್ಲಿರುವ ನನಗೆ ಒಂದು ಬದುಕನ್ನು ಕಲ್ಪಿಸುವುದಕ್ಕೆ ಅರಮನೆಗೆ ಸಾಧ್ಯವಿಲ್ಲ, ಸಿಂಹಾಸನಕ್ಕೆ ಸಾಧ್ಯವಿಲ್ಲ, ಋಷಿಗಣಕ್ಕೆ ಸಾಧ್ಯವಿಲ್ಲ ಅಂತಾದರೆ ಇದೆಂತಹ ದುರಂತ! ಭರತ ವರ್ಷದ ದುರಂತ. ತಾಯಿ ಗಂಗಾದೇವಿ, ನಿನ್ನ ಮಗ ನನಗೆ ಬದುಕು ಕೊಡಲಾರ ಅಂತ ಹೇಳಿದರೆ ತನ್ನ ಮಕ್ಕಳನ್ನೇ ಹೊಳಗೆ ಹಾಕಿದವಳು ನನಗೆ ಬದುಕು ಕೊಡ್ತಾಳೆಯೇ? ಮಗ ಬದುಕಲಿ ಎನ್ನುವುದನ್ನು ಬಿಟ್ಟರೆ ಬೇರೊಂದು ವಿಚಾರ ಅವಳಿಗೆ ಬರಲಾರಳು. ಹೇಗೆ ಬದುಕಲಿ? ಹೊರಗಿನ ಬೆಂಕಿ ಬೇಕಾಗಿಲ್ಲ, ಬದುಕಬೇಕೆಂಬ ಆಸೆ ಅದೆಷ್ಟು ತೀವ್ರವಾದದ್ದು ಅಂತಂದರೆ ನನ್ನ ಪ್ರೀತಿ ನನ್ನ ಬೆಂಕಿಯಾಗಿದೆ. ಮೊನ್ನೆಯಿಂದಲೂ ಸಾಲ್ವನನ್ನು ಕಂಡಾಗಿನಿಂದ ಪ್ರೇಮದ ಬೆಂಕಿ ನನ್ನಲ್ಲಿ ದೀಪವಾಗುತ್ತದೆ ಅಂತ ಭಾವಿಸಿದ್ದೆ, ಬೆಳಕಾಗುತ್ತದೆ ಅಂತ ನಿರೀಕ್ಷಿಸಿದ್ದೆ. ಬೆಂಕಿಯಾಗಿದೆ. ಯೋಗಾಗ್ನಿಯಲ್ಲಿ ಸುಟ್ಟುಕೊಳ್ಳುವಷ್ಟು ಯೋಗದ ಅಧ್ಯಯನ ಇದೆ ನನಗೆ. ಪ್ರೀತಿ ಅದಕ್ಕಿಂತಲೂ ಹೆಚ್ಚಾಗಿದೆ. ಬದುಕನ್ನು ಎಷ್ಟು ಬಯಸಿದ್ದೇನೆ ಅಂತಂದರೆ ಬದುಕಿಗಾಗಿ ನಾನು ಸಾಯಬಲ್ಲೆ. ಯಾಕಾಗಿ? ಭೀಷ್ಮನ ಹೆಣ್ಣಾದುದಕ್ಕಾಗಿ. ಇದೋ ಅಗ್ನಿಯನ್ನು ನಾನು ಪ್ರಜ್ವಲಿಸುತ್ತಿದ್ದೇನೆ. ಇದೋ ನನ್ನ ಹೊಟ್ಟೆಯ ಬೆಂಕಿಯೇ ನನ್ನನ್ನು ಸುಡುವುದಕ್ಕೆ ಸಿದ್ಧವಾಗಿದೆ. ಭೀಷ್ಮ ನೋಡು, ಇದೋ ಇದರಲ್ಲಿ ಕಾಲಿಡುತ್ತಿದ್ದೇನೆ. ಈ ಬೆಂಕಿಯೇ ಹೆಣ್ಣಾಗಿ ನಿನ್ನ ಮನೆಯನ್ನು ಸುಡಲಿ. ಬೆಂಕಿಗೂ ನಾಚಿಕೆ ಇಲ್ಲ. ಸಪ್ತಾರ್ಚಿ ಮೈಯೆಲ್ಲ ನಾಲಿಗೆ ಅವನಿಗೆ. ನನ್ನ ಮೈಯನ್ನೆಲ್ಲ ಎಷ್ಟು ನಿಶ್ಚಿಂತೆಯಿಂದ ಸುಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಿನಗೆ ಹೆಣ್ಣಿನ ಲಕ್ಷಣವೇ ಗೊತ್ತಿಲ್ಲ, ಹೆಣ್ಣಿನ ಆಸೆ ಅರ್ಥವಾಗುವುದಿಲ್ಲ. ಸಿಕ್ಕಿದ್ದನ್ನೆಲ್ಲ ನೀನು ಸುಟ್ಟು ಬಿಡ್ತೀಯಲ್ಲ. ಈ ಅಗ್ನಿ, ನೀನು ಹೆಣ್ಣಾಗಿ ಹುಟ್ಟು, ನಾನು ಗಂಡಾಗಿ ಹುಟ್ಟುತ್ತೇನೆ. ಇವನ ಮನೆಯನ್ನು ಸುಡೋಣ. ಈ ಭೀಷ್ಮನಿಗೆ ಕೊನೆಯನ್ನು ಕಲ್ಪಿಸೋಣ. ಅವನ ಚಿರಂಜೀವಿತ್ವಕ್ಕೆ, ಇಚ್ಛಾಮರಣಕ್ಕೆ ನಾವು ಇಚ್ಛೆಯನ್ನು ಒದಗಿಸೋಣವಂತೆ. ಇದೋ ನನ್ನ ತೊಡೆಗಳು ಸುಡುತ್ತಾ ಇವೆ. ಯಾವುದರ ಆಧಾರದಲ್ಲಿ ನನ್ನ ಮಕ್ಕಳನ್ನು ಪಾಲಿಸಬೇಕು ಅಂತ ನಾನು ಬಯಸಿದ್ದೆನೋ, ಯಾವುದು ಚೆನ್ನಾಗಿದೆ ಅಂತ ನಾನೊಬ್ಬಳೇ ಇದ್ದಾಗ ಮತ್ತೆ ಮತ್ತೆ ನೋಡಿಕೊಂಡಿದ್ದೆನೋ, ಆ ತೊಡೆಗಳನ್ನು ಸುಡುತ್ತಾ ಇದೆ ಬೆಂಕಿ. ನಿನ್ನ ಮಕ್ಕಳು ತೊಡೆ ಮುರಿದು ಸಾಯಲೆ ಭೀಷ್ಮ. ನನ್ನ ಸೆರಗಿಗೆ ಬೆಂಕಿ ತಾಗಿದೆ. ಸೌಂದರ್ಯಕ್ಕೆ ಹೌದು, ಸುರಕ್ಷೆಗೆ ಹೌದು, ಅಂದಕ್ಕೆ ಹೌದು, ಚಂದಕ್ಕೆ ಹೌದು. ಅಂತಹ ಸೆರಗು ಸುಡುತ್ತಾ ಇದೆ. ನಿನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಸೆರಗಿನ ರಕ್ಷಣೆ ಸಿಗದೆ ಹೋಗಲಿ ಭೀಷ್ಮ, ಸಿಗದೆ ಹೋಗಲಿ. ಎಷ್ಟು ಕೂದಲು ನನ್ನದು, ಅದೆಷ್ಟು ಸುಂದರವಾಗಿತ್ತು. ಒಂದೊಂದು ಕೂದಲು ಜಾರಿದಾಗಲೂ ಕೂಡ ಅದೆಷ್ಟು ಚಿಂತೆ ಮಾಡಿದ್ದೆ. ಕೂದಲಿಗೆ ತಾಗಿದ ಬೆಂಕಿಯ ವಾಸನೆ ಮೂಗಡರಿ ಕಷ್ಟವಾಗುತ್ತಿದೆ, ಉಸಿರುಗಟ್ಟುತ್ತಿದೆ. ನಿನ್ನ ಹೆಣ್ಣು ಮಕ್ಕಳಿಗೆ ಮುಡಿಗಟ್ಟುವ ಭಾಗ್ಯ ಬರದೆ ಹೋಗಲಿ, ಸಾಯ್ತು ಹೋಗಲಿ, ಭವಿಷ್ಯವಿಲ್ಲದೆ ಹೋಗಲಿ. ಹೆಣ್ಣಿನ ಕನಸನ್ನು ಕೊಂದೆಯಲ್ಲ, ಯಾವ ಹೆಣ್ಣಿಗೂ ಕನಸು ಕೊಡುವ ಭಾಗ್ಯವೇ ನಿಮಗೆ ಬಾರದಿರಲಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೆಣ್ತನವೂ ದಕ್ಕದೆ ಹೋಗಲಿ, ತಾಯ್ತನವೂ ದಕ್ಕದೆ ಹೋಗಲಿ. ಕಣ್ಣು ಉರಿಗೆ ಸಿಕ್ಕಿ ನನ್ನ ದೃಷ್ಟಿ ಕಳೆದು ಹೋಗ್ತಾ ಇದೆ. ನಿಮ್ಮ ಮನೆಯಲ್ಲಿ ದೃಷ್ಟಿ ಇಲ್ಲದವರು ಹುಟ್ಟಿ ಬಿಡಲಿ. ಬದುಕಿನ ದೃಷ್ಟಿಯೇ ಇಲ್ಲದ ನಿನ್ನ ಮನೆಯಲ್ಲಿ ಯಾವ ದೃಷ್ಟಿ ಬಂದೀತು ಹೇಳು? ಅಯ್ಯೋ, ನಾನು ಬದುಕಿಗಾಗಿ ಬಯಸಿ ಬಯಸಿ ಸಾಯುತ್ತಿದ್ದೇನೆ. ಭೀಷ್ಮ ಉರಿ ಸೇಡು, ಭೀಷ್ಮ ಉರಿ ಸೇಡು, ಉರೇ ಉರೇ ಉರೇ. ರಕ್ಷಿಸು ಜಗದಂಬೆ ಸುಮನಸ ಪಕ್ಷಿಣಿ ಮೂಕಾಂಬೆ. ರಕ್ಷಿಸು ಜಗದಂಬೆ
ಸುಮನಸ ಪಕ್ಷಿಣಿ ಮುಕಾಂಬೆ ಅಕ್ಷಯಾತ್ಮ ನಿಟಿಲಾಕ್ಷ ಮನೋರಯಕ್ಷ ಮೋರುಗ ಪಕ್ಷ ತುಲಾದೆ ವಾರಿಜದಳ ನಯನೆ ಶೈಲಜೆ ವಾರಿಧಿ ಸಖವದನೆ ಮಾರಿ ಮಂಗಾಳಿ ಘೋರ ದೈತ್ಯಾತಕಿ ವಾರಣಾರಿ ಧ್ವಜೆ ಸಾರಸ ದೇವಿ ಸುಮನಸ ಪಕ್ಷಿಣಿ ರಕ್ಷಿಸು ಮೂಕಾಂಬೆ ಸುಮನಸ ಪಕ್ಷಿಣಿ ಮೂಕಾಂಬೆ ಸುಮನಸ ಪಕ್ಷಿಣಿ ಮೂಕಾಂಬೆ ಸುಮನಸ ಪಕ್ಷಿಣಿ ಮುಕಾಂಬೆ